Hello students, welcome to Patalkal English Academy and Panshankari English Academy. ಇವಾಗ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೇನೆ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1, 2, 3 ಮೂರು ಕ್ವಶನ್ ಪೇಪರ್ಗಳಿಗೆ ಆನ್ಸರ್ ಮಾಡಿ ಅಪ್ಲೋಡ್ ಮಾಡಿರುತ್ತೇನೆ. ನಾನು ಈಗಾಗಲೇ ಹೇಳಿದಂತೆ ಲಾಸ್ಟ್ ಇಯರ್ 2025ದಲ್ಲಿ ಏನು ಎಕ್ಸಾಮ್ 1, 2, 3 ನಡೆದವಲ್ಲ, ಆ ಮೂರು ಕ್ವಶನ್ ಪೇಪರ್ಗಳಿಗೆ ಆನ್ಸರ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಇವಾಗ ಕ್ವಶನ್ ಪೇಪರ್ ನಂಬರ್ 1 2025 ಎಕ್ಸಾಮ್ ನಂಬರ್ 1 ನಡೀತಲ್ಲ, ಆ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೀನಿ. ಇವಾಗ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ. ಎಂಜಾಯ್ ಮಾಡ್ರಿ. ಬರ್ರಿ ಫ್ರೆಂಡ್ಸ್, ಏನಿದೆ MC ಕ್ವಶನ್ಸ್ಗಳನ್ನು ನೋಡೋಣ. Juliet hangs upon the cheek of night as a rich jewel. In the poem On Children, the poet says that parents may house the bodies of their children but not their souls. Number 3, in a sunny morning, the name of the villa where the silver maiden stayed was called Maricela. Number 4, in the poem When You Are Old, love fled and hid his face amid a crowd of stars. 5, in the lesson The Gardener, the old man's eyes were suffused with strange memories and native intelligence ಅಂತದರೆ. ಟೆಕ್ಸ್ಟ್ ಬುಕ್ನಲ್ಲಿ ಇವ್ರ ನೇಟಿವ್ ಇಂಟೆಲಿಜೆನ್ಸ್ ಅಷ್ಟೇ ಕೊಟ್ಟಾರ. ಓಕೆ. 6, in the poem Heaven If You Are Not Here on Earth, the tender sunshine leans upon the verdant gardens. Verdant gardens upon ante on ಐತಿ. Consider the two statements from the lesson Japan and Brazil through a traveler's eye and answer the question that follows. Statement: motor cars are extremely expensive in Brazil. Reason: import duties are crippling and murderous. ಎರಡು ಕರೆಕ್ಟರ್ ಇವು, ಎರಡು ಕರೆಕ್ಟ್ ಅದ. ಆದ್ದರಿಂದ both of the statement and the reason are true. Match the column A with column B with reference to the lesson I believe books will never disappear and choose the correct option. ನಾನು ಮಾಡೀನಿ ಈ ತರಹ, ನೀವು ಎಕ್ಸಾಮ್ದಲ್ಲಿ ಮಾಡಿರಿ. ಬರ್ತಿದ್ರು ಆಪ್ಷನ್ ಚೂಸ್ ಮಾಡೋದಷ್ಟೇ ಇರ್ತದೆ. ಗ್ರಿಮ್ಸ್ ಫೇರಿ ಟೇಲ್ಸ್ ಇದು ಫಸ್ಟ್ ಲಿಟರರಿ ಬುಕ್ ದಟ್ ಬೋರೆಸ್ ರೆಡ್. ಆ ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್ ಅಂದ್ರೆ ಫಸ್ಟ್ಕ್ಕೆ 3rd ಆಗ್ತೈತಿ. ಡೋನಾ ಲಿಯೋನಾರ್ 1 ಆಗ್ತೈತಿ. ದ ಒಡಿಸ್ಸಿ ಹೋಮರ್ದ ಕೃತಿ ಆಗ್ತೈತಿ. ಇದು ಅಂದ್ರೆ 3, 1, 2. ಫಸ್ಟ್ 3, ನೆಕ್ಸ್ಟ್ 1, ನೆಕ್ಸ್ಟ್ 2. 3, 1, 2. 3, 1, 2. ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. Identify the sequence of events that led Marcus Ivy to become the culture minister. ಇವಾಗ ಏನು ಮಾಡ್ಬೇಕಂತಂದ್ರೆ ನಿಮಗೆ ನಾನು ಹೇಳಿದಂತೆ ಫಸ್ಟ್ ಸ್ಟೇಟ್ಮೆಂಟ್ ಫಸ್ಟ್ ನೋಡ್ಬಿಡೋದ್ರಿ. ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್, ಇದು ಮೊದಲು ಬರ್ತದೆ. ಅವ್ರ ಲೈಫ್ನಲ್ಲೇ ಮೊದಲಾಗೋದು ಇದು. ಪಾಲಿಟಿಕ್ಸ್ ಕೇಮ್ ಟು ವಿಲೇಜ್ ನಂತರ ಆಗ್ತದೆ, ರಿಸೈನ್ ಮಾಡಿದ ಮೇಲೆ. ವೈಸ್ಲಿ ಜಾಯ್ನ್ಡ್ ಪಾಲಿಟಿಕ್ಸ್, ಇದು ನಂತರ ಆಗ್ತದೆ. ಗಾಟ್ ಎಲೆಕ್ಟೆಡ್ ಇನ್ ಎಲೆಕ್ಷನ್ಸ್, ಇದು ನಂತರ ಆಗ್ತದೆ. ಇದನ್ನ ನೋಡಿದ್ರೆ ಇದು ಮೊದಲು ಬರ್ತದೆ, ನೋಡ್ಬೇಕಾರೆ ಒಂದ್ಸಲ. ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್, ಪಾಲಿಟಿಕ್ಸ್ ಕೇಮ್ ಟು ವಿಲೇಜ್, ವೈಸ್ಲಿ ಜಾಯ್ನ್ಡ್ ಪಾಲಿಟಿಕ್ಸ್, ಗಾಟ್ ಎಲೆಕ್ಟೆಡ್ ಇನ್ ಎಲೆಕ್ಷನ್ಸ್ ಅಂಡ್ ಬಿಕೇಮ್ ಕಲ್ಚರ್ ಮಿನಿಸ್ಟರ್. ಎಸ್, ಈ ತರಹ ಇದರೊಂದು ಒಣ್ಣೆದ್ ನೋಡ್ರಿ, ಇದರೊಂದು ಒಣ್ಣೆದ್ ನೋಡ್ರಿ, ಇದರೊಂದು ಒಣ್ಣೆದ್ ನೋಡ್ರಿ, ಇದರೊಂದು ಒಣ್ಣೆದ್ ನೋಡ್ರಿ. ಯಾವುದು ಮೊದಲು ಬಂದಿರ್ತದ ಲೆಸನ್ದೊಳಗೆ ಅದು ಕರೆಕ್ಟ್ ಆಗ್ತದೆ. ಸಪೋಸ್ ಒಣ್ಣೆದ್ದು ಎರಡು ಕಡೆ ಸೇಮ್ ಇರ್ಬೋದು, ಇರ್ತದ, ಒಮ್ಮೆ ಹಂಗೆ ಕೊಡ್ತಾರೆ, ಅವಾಗ ಸೆಕೆಂಡ್ ನೋಡ್ಬೇಕ್ರಿ.
ಸೆಕೆಂಡನು ಸೇಮ್ ಇತ್ತಪ್ಪ ಅಂದ್ರೆ ಥರ್ಡ್ ನೋಡ್ಬೇಕು. ಈ ಥರ್ಡ್ ಯಾವ ಪಾಯಿಂಟ್ನಾಗ ಯಾವ ಎದಲ್ಲಿ ಬಿದಲ್ಲಿ ಮೊದಲು ಬಂದಿರ್ತದ ಅದು ಮೊದಲು ಬರ್ತೈತಿ ಲೆಸನ್ದೊಳಗ. ಹಿಂಗೆಲ್ಲ ಓದ್ಕೊಂತ ಕೂಡಬಾರ್ದ್ರಿ, ತಪ್ಪದು. ಹಿಂಗೆ ಓದ್ಕೊಂತ ಹೋಗ್ಬಿಡ್ರಿ. ಫಸ್ಟ್ 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 ಇವ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ, ಇದು ಮೊದಲು ನಡೀತಿತ್ತು, ಇದು ಮೊದಲು ನಡೀತಿತ್ತು, ಇದು ಮೊದಲು ನಡೀತಿತ್ತು, ಇದು ಮೊದಲು ನಡೀತಿತ್ತು, ಯಾವ್ದನ್ನು ಮೊದಲು ನಡೀತಿತ್ತು, ಇದು ಮೊದಲು ನಡೀತಿತ್ತು. ಹಾಗಾದ್ರೆ ಇದು ಕರೆಕ್ಟ್. ವಾಟರ್ ನೋಸ್ ದ ರೈಟಿಯಸ್ ರೇಜ್ ಆಫ್ ಕ್ರಮಚಂದ್ರ ಸುವರ್ತಮ್ಮ ಹೂ ಅಪೋಸ್ ಕಮ್ಮ ಲ್ಯಾಂಡ್ ಲಾರ್ಡ್. ಪ್ಯಾಸಿವ್ ಫಾರ್ಮ್ ಇರ್ತದ. 11th ಕ್ವಶನ್. ಮೊನಾಕೋ ವಾಸ್ ಪಾಸ್ಟ್ ಟೆನ್ಸ್ನಾಗ ಐತ್ರಿ, ಅಂದ್ರೆ ವಾಸ್ ವೇರು ಹಾಕಬೇಕು. ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್. ಎ ಮರ್ಡರ್ ಎ ಸಿಂಗ್ಲರ್ ಅದ, ಅದಕ್ಕೆ ವಾಸ್. ಕಮಿಟ್ ಕಮಿಟೆಡ್ ಇನ್ ದಟ್ ಕಿಂಗ್ಡಮ್. ದ ಕ್ರಿಮಿನಲ್ ಸಿಂಗ್ಲರ್ ವಾಸ್. ಸೆಂಟೆನ್ಸ್ ಸೆಂಟೆನ್ಸ್ಡ್ to death by the judges, but the kingdom had no resources to execute the criminal, so the criminal singular other, adukku was. Asked to run away. Okay. Next, fill in the blanks by choosing the appropriate expressions given in the brackets. Expressions one ತುಂಬಬೇಕು. 3 expressions ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಾರ ನೋಡ್ರಿ. To keep on shirt on, to look up to, leaps and bounds. To keep one shirt on ಅಂದ್ರೆ to calm down. ಭಾಳ ಸಿಟ್ಟು ಬಂದ ಸಂದರ್ಭದಲ್ಲಿ ಸಹಿತ ನಮ್ಮನ್ನು ನಾವು ಕೂಲ್ ಡೌನ್ ಆಗಿ ಮಾಡಿಟ್ಕೊಳ್ಳೋದಕ್ಕೆ ಕೀಪ್ ಒನ್ಸ್ ಶರ್ಟ್ ಆನ್ ಅಂತ ಕರೀತಾರೆ. ಭಾಳ ಸಿಟ್ಟು ಬಂದ್ರೆ ಸಹಿತ ಸುಮ್ಮನೆ ಇರೋದು. ಟು ಲುಕ್ ಅಪ್ ಟು ಅಂತಂದ್ರೆ ಟು ಮೂವ್ ಯುವರ್ ಐಸ್ ಅಪ್ವಾರ್ಡ್, ಟು ಸಿ ಸಮ್ ಒನ್, ಕಣ್ಣು ಮ್ಯಾಕೆ ತೋರಿಸೋದು, ಯಾರನ್ನೋ ಒಬ್ಬರು ನೋಡ್ಲಿಕ್ಕೆ. ಲೀಪ್ಸ್ ಅಂಡ್ ಬೌಂಡ್ಸ್ ಅಂದ್ರೆ ಗೊತ್ತಾಗ್ತಿಲ್ಲ, ವೆರಿ ಕ್ವಿಕ್ಲಿ ಬರ್ದಿಲ್ಲ ನಾನು. ನನಗೂ ಸ್ವಲ್ಪ ಇದು ಆಯ್ತಿದ್ದು, ಅದಕ್ಕೊಂಚೂರು ಬರ್ಕೊಂಡೆ. ಇದನ್ನ ಪಕ್ಕ ಗೊತ್ತದ. ಲೀಪ್ಸ್ ಅಂಡ್ ಬೌಂಡ್ಸು ಆಲ್ ಇನ್ ಸೆಂಟ್ರಿ, ಜಪಾನ್ ಅಂಡ್ ಬ್ರೆಜಿಲ್ದಲ್ಲಿ ಬರ್ತಕ್ಕಂಥ ಪಾಪ್ಯುಲರ್ ಎಕ್ಸ್ಪ್ರೆಷನ್ಸ್ಗಳು ಇವ್ರಿ. ವೆರಿ ಕ್ವಿಕ್ಲಿ ಅಂತ ಮೀನಿಂಗ್ ಆಗ್ತದೆ. ಇದನ್ನ ನೋಡ್ಲಾಗಿ ದ ಟ್ರಾಫಿಕ್ ಇನ್ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಡೇ ಬೈ ಡೇ it has become difficult for the commuters ಅಂದ್ರೆ ಡೈಲಿ ಟ್ರಾವೆಲಿಂಗ್ ಮಾಡೋರು, to keep one's shirt on, to look up to. ಇದು ನನಗೆ ಸ್ವಲ್ಪ ಗೊಂದಲ. ಸೆಟ್ ಭಾಳ ಬಂದು ತಡ್ಕೊಳ್ಳೋದು ಭಾಳ ಕಠಿಣ ಆಗ್ತೈತಿ ಅಂತನೂ ಆಗ್ತೈತಿ. ಇನ್ನೊಬ್ರು ಮುಂದಿರೋರ ಮೇಲೆ ನೋಡಕ್ಕೂ ಆಗೋದಿಲ್ಲ ಅಂತನೂ ಆಗ್ತೈತಿ. ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ನನಗೊಂದು ಸ್ವಲ್ಪ ಡೌಟ್ ಐತಿ. ಹಾಗಾಗಿ ಇದನ್ನ ಬಿಟ್ಟಿರ್ತೀನಿ. ನನಗೊಂದು ಸ್ವಲ್ಪ ಎರಡು ಮೀನಿಂಗ್ ನೋಡ್ಲಾಗಿ ಒಂದ್ ರೀತಿ ಇದು ಸರಿ ಅನಿಸ್ತದ. ಬೇಕಾದಷ್ಟು ಭಾಳ ಟ್ರಾಫಿಕ್ ಇದ್ದು ತೊಂದರೆ ಆಗೋದ್ರಿಂದ ಏನ್ ಮಾಡಕ್ ಆಗೋದಿಲ್ಲಲ್ಲ. ಸಿಟಿನ ಬಿಗ್ ಟ್ರಾಫಿಕ್ ಅದ ಭಾಳ, ಅವಾಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಇರ್ಬೇಕಾಗ್ತೈತಿ. ಸುಮ್ಮನೆ ಇರ್ಬೇಕಂದ್ರೆ ಭಾಳ ಡಿಫಿಕಲ್ಟ್ ಅಲ್ಲ, ಹಂಗೂ ಆಗ್ತೈತಿ. ಮುಂದಿದ್ದವ್ರು ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರ್ತೈತಿ. ಹೌದಾ, ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಸದ್ಯಕ್ಕೆ ನನಗಿದು ಗೊಂದಲದಲ್ಲಿದ್ದೇನೆ. ಎಸ್, ಹಾಗಾಗಿ ಇದಂತೂ ಕರೆಕ್ಟ್ ಆಗ್ತದೆ. ಇದು ಯಾವ್ದಾಗ್ತದೆ ಅಂತ ತಿಳ್ಕೊಂಡು ಗೊತ್ತಾಗ್ಲಾರ್ದಕ್ಕೆ ಬಿಟ್ಟಿರಿ. 13th question. Read the following paragraph and match the pronouns inside A with the nouns or noun phrases inside B they refer to. ಬರೀ ನೋಡೋಣ. The college day was held in the college auditorium. Where ಅಂದ್ರೆ ಕಾಲೇಜ್ ಆಡಿಟೋರಿಯಂ, ಅದ್ರ ಹಿಂದೆ ಇರ್ತೈತ್ರಿ. ಅಂದ್ರೆ ಸೆಕೆಂಡ್. ನೀವು ಹೆಂಗೆ ಆನ್ಸರ್ ಮಾಡ್ಬೇಕಂತ ಹಿಂದಿನ ವಿಡಿಯೋದಲ್ಲಿ ಹಾಕಿನಿ. ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಏನು, ಕ್ವಶನ್ ನಂಬರ್ ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ 1, 2, 3, 3 ಬಿಡಿಸಿರಲ್ಲ, ಅವ್ರಿಗೆಲ್ಲ ಹೇಳಿ ನೋಡ್ಕೊಡ್ರಿ. ಇದು ಎ ಇದ್ದು ಲಿಸ್ಟ್ ಅನ್ನ ಇದಕ್ಕಿದ್ದಂಗೆ ಬರ್ಕೋಬೇಕ್ರಿ. ಬಿ ಲಿಸ್ಟ್ ಅದ್ರ ಮಗ್ಲು ಬರೆದು ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದು ಮ್ಯಾಚ್ ಮಾಡ್ಕೊಂತ ಹೋಗ್ಬೇಕು. ಒಂದದ್ದು ಹೇರ್, ಇದಕ್ಕೆ ಏನಾಗ್ತೈತಿ ಕಾಲೇಜ್ ಆಡಿಟೋರಿಯಂ. ಸೆಕೆಂಡ್ ಅಂತ ಅಷ್ಟೇ ಬರೆದ್ರೆ ಸಾಕಾಗೋದಿಲ್ರಿ, ಕಾಲೇಜ್ ಆಡಿಟೋರಿಯಂ ಅಂತ ಬರಿಬೇಕು. ನಾನು ಬರ್ದಿಲ್ಲ, ನೀವು ಬರಿಬೇಕಾಗ್ತದೆ. ಓಕೆ, ಕಾಲೇಜ್ ಆಡಿಟೋರಿಯಂ ನಡೀತದ. ದ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ ವೇರ್ ದ ಸ್ಟೂಡೆಂಟ್ಸ್ ವರ್ ಸೀಟೆಡ್ ಇನ್ ದೇರ್ ಬೆಸ್ಟ್ ಡ್ರೆಸ್ಸಸ್. ಆಹಾ, ಓಕೆ. ದ ಚೀಫ್ ಗೆಸ್ಟ್ ಹೂ ಅಂದ್ರೆ ಚೀಫ್ ಗೆಸ್ಟ್. ಚೀಫ್ ಗೆಸ್ಟ್ ಹೂ ಅಂದ್ರೆ ಚೀಫ್ ಗೆಸ್ಟ್. ಎಲ್ಲಿದೆ ಚೀಫ್ ಗೆಸ್ಟ್? ಥರ್ಡ್ ಒನ್ ಇಲ್ಲಿ ಸೇರಿಸ್ಬೇಕು. ಥರ್ಡ್ ಹೂ ಚೀಫ್ ಗೆಸ್ಟ್. Who was a folk singer
ಏನು ಮಾಡ್ತಾರೆ ಅವರು? ಜನಪದ ಗೀತೆ ಹಾಡೋರು. ಎಂಟರ್ಟೈನ್ಡ್ ದ ಸ್ಟೂಡೆಂಟ್ಸ್ ವಿತ್ ಹರ್, ಚೀಫ್ ಗೆಸ್ಟ್ ಲೇಡಿ ಅವರು. ರಿದಮಿಕ್ ಸಾಂಗ್ಸ್, ಧಿಮ್ಮತಕ್ಕ 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 ಅನ್ನುವಂಥದ್ದು ರಿದಮಿಕ್ ಸಾಂಗ್ಸ್ ಅಂತ ಕರೀತಾರೆ. ಹಂಗತೆ ಹಾಡ ಹಾಡಿ ಎಲ್ಲ ಸ್ಟೂಡೆಂಟ್ಸ್ನ ಎಂಟರ್ಟೈನ್ ಮಾಡಿದ್ರು. ಪಿಚ್ ಅಂದರೆ ಸಾಂಗ್ಸ್. ದ ಸ್ಟೂಡೆಂಟ್ಸ್ ಎಂಜಾಯ್ಡ್ ಎ ಲಾಟ್. ಆ ಸಾಂಗ್ಸ್ಗಳನ್ನು, ಪಿಚ್ ಅಂದರೆ ಸಾಂಗ್ಸ್ ಅಂದರೆ ಫೋಕ್ ಸಾಂಗ್ಸ್. ಫೋಕ್ ಸಾಂಗ್ಸ್ ನೋಡ್ರಿ, ಸಾಂಗ್ಸ್ ಅಂತ ಐತೆ. ಏನೈತೆ ನೋಡ್ರಿ, ಇದು ಎಲ್ಲಿದ್ದೀರಿ? ರಿದಮಿಕ್ ಸಾಂಗ್ಸ್ ಇಲ್ಲ ಐತಲ್ರಿ. ರಿದಮಿಕ್ ಸಾಂಗ್ಸ್, ಪಿಚ್ ಅಂದರೆ ರಿದಮಿಕ್ ಸಾಂಗ್ಸ್ 6. ಹೌದಲ್ಲ? ಎಸ್, ದೇ ಪಾರ್ಟಿಸಿಪೇಟೆಡ್. ದೇ ಅಂದ್ರೆ ಸ್ಟೂಡೆಂಟ್ಸ್ ರೀ. ದೇ ಪಾರ್ಟಿಸಿಪೇಟ್ ಇನ್ ವೇರಿಯಸ್ ಕಲ್ಚರಲ್ ಆಕ್ಟಿವಿಟೀಸ್. ದೇ ಅಂದ್ರೆ ಸ್ಟೂಡೆಂಟ್ಸ್. 5 ಸ್ಟೂಡೆಂಟ್ಸ್. They participated in various cultural activities. The college day concluded with a cultural program by the teachers. Oh, okay. It was a memorable day in a student's life. It ಅಂದ್ರೆ ಕಾಲೇಜ್ ಡೇ. ಕಾಲೇಜ್ ಡೇ, ಇಟ್ ಅಂದ್ರೆ ಕಾಲೇಜ್ ಡೇ. ಫಸ್ಟ್ ಒನ್. ಈ ರೀತಿ ನೀವು ಈ ರೀತಿ ಬರಿಬೇಕ್ರಿ. ಇದನ್ನ ಕೈ ಬಿಟ್ಬಿಡ್ಬೇಕ್ರಿ ಬರೆಯುವಾಗ. ಬರೆದ ನಂತರ ಏನು ಮಾಡ್ಕೋಬೇಕು? ಈ ಏನೋ ಲೆಟರ್ಸ್ ಅದಾವಲ್ಲ, ನೀವು ಬರಿಬೇಕಾಗ್ತದೆ. ವರ್ಡ್ಸ್ ಬರೇ ನಂಬರ್ ಬರೆದ್ರೆ ಸಾಕಾಗೋದಿಲ್ಲ, ಸರಿ ಆಗೋದಿಲ್ಲ. ಅದು ಬರಿಬೇಡ್ರಿ, ಭಾಳ ಅನಿವಾರ್ಯ ಇದ್ರ. ನಾವೆಲ್ಲ ಕೆಲವು ಜನ ಹಿಂಗೆ ಲೈನ್ ಹಾಕೋದು ಹಿಂಗೆಲ್ಲ ಮಾಡ್ತಿರ್ತಾರ. ನಾವು ಮಾಡ್ತಿದ್ವಿ ಸಣ್ಣ ಇದ್ದಾಗ, 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ. ಹಂಗೆಲ್ಲ ಮಾಡಬಾರ್ದ್ರಿ. 2 mark questions. Answer any 3 of the following questions in 2 sentences, words or phrases each. ಮಾಡ್ರಿ. ಇಲ್ಲ 4 ಕ್ವಶನ್ಸ್ ಕೊಟ್ಟಿರ್ತಾರ, ಯಾವುದಾದ್ರೂ 3 ಬರಿಬೇಕಾಗ್ತದೆ. ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಕ್ಕು ಮೂಮೆಂಟ್? ಇಂಪಾರ್ಟೆಂಟ್ ಕ್ವಶನ್ ಇದು. ಏನು? ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಒಂದು ಶಬ್ದ ಬಿಟ್ಟಿನ್ರಿ, ಇಲ್ಲ ಬರಬೇಕಲ್ಲಿ. ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಬರೆಯುವಾಗ ನನ್ನ ಬಾಯಿಗೆಲ್ಲ ಅದು ಕರೆಕ್ಟ್ ಬರ್ತಾವ್ರಿ, ಬಟ್ ಬರಿಬೇಕಾದ್ರೆ ಮಾತು ಕೇಳಿಲ್ಲ, ಕೈ ಅದು. ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಹೆಂಗೆ ಬರ್ಬೇಕ್ರಿ? ಅದು ಎಲ್ಲ ಓದಿ ಎಲ್ಲ ಇದು ಆಗ್ಬಿಟ್ಟವ್ರಿ, ಬಾಯಾಟದಂಗೆ ಆಗ್ಬಿಟ್ಟು. ಓಕೆ, ನೆಕ್ಸ್ಟ್. ನೇಮ್ ಎನಿ 2 poet friends mentioned by Dargongello in the play A Sunny Morning. Esperanza, Joril, Biko. ಯಾವುದಾದ್ರೂ 2 ಬರೆಯಂತ. ಓಕೆ, ನೆಕ್ಸ್ಟ್. ಮೆನ್ಷನ್ ದ 2 reasons for which the poet loved his beloved in the poem When You Are Old. ಯಾತಕ್ಕಾಗಿ? Her pilgrim soul and the sorrows of her changing face. Last, 17th. How does the poet create heaven on earth? By imbibing and spilling the song of nectar. ಆಫ್ ಅಂತ ಒಂದು ವರ್ಡ್ ಇರ್ಬೇಕು ಅನಿಸ್ತದೆ. ಸಾಂಗ್ ಆಫ್ ನೆಕ್ಟರ್. ಬರೀವಾಗ ಹಾರ್ಷಿನ ಶಬ್ದ. ಹೌದ್ರಿ, ಆಫ್ ಐತಿ. ನಾನು ಬರಿಬೇಕಾದ್ರೆ ಒಂದು ಶಬ್ದ ಹಾರ್ಷಿನಿ. ಟೆಕ್ಸ್ಟ್ ಬುಕ್ ತೆಗೆದು ನೋಡಿದೆ ನಾನು, ಈಗ ಬಾಯಿಗೆ ಬಂತದು. ದ ಸಾಂಗ್ ಆಫ್ ನೆಕ್ಟರ್. ಓಕೆ, ಆಗಲೇ ಹೇಳಿದ್ದು 100% ಕರೆಕ್ಟ್ ಇತ್ತು. ಈಗೂ ಕರೆಕ್ಟ್ ಇತ್ತು, ಸ್ವಲ್ಪ ಅದ್ರ ಟೆಕ್ಸ್ಟ್ ಬುಕ್ ತೆಗೆದಾಗ ನೋಡಿಕೊಂಡೆ. ದ ಸಾಂಗ್ ಆಫ್ ನೆಕ್ಟರ್. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಿದ್ವಿ ಹಿಂದಿನ ವಿಡಿಯೋದಲ್ಲಿ, ಈ 3 mark ಕ್ವಶನ್ಸ್ಗಳನ್ನು ನನಗೆ ಈಗ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಏನಂದರೆ, ನಾನು 3 mark ಕ್ವಶನ್ಸ್ಗಳಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ. ಅಲ್ಲಿ ಈ ಕ್ವಶನ್ಸ್ಗಳು ಇರ್ತಾವೆ. ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ, 2024, 25, 25, 26 2 ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ. 2 ಕ್ವಶನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನನಗನ್ನಿಸ್ತದೆ ಬಹುತೇಕ ವಿಡಿಯೋ ಅಪ್ಲೋಡ್ ಮಾಡೀನಿ. ಆದರೆ ಈಗ ಇನ್ನೂ 2
ಮಾಡಿಲ್ಲ ಅಷ್ಟೇ. ಜಪಾನ್ ಅಂಡ್ ಬ್ರೆಜಿಲ್ ಮಾಡಿಲ್ಲ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಅನ್ನೋ ಅರ್ಥ ಅದನ್ನೊಂದು ಮಾಡಿಲ್ಲ. ಸ್ವಲ್ಪ ದಿನದಲ್ಲೇ ಮಾಡ್ತೀನಿ. ಯಾರೋ ಕೆಲವು ಜನ 4 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ ಕೇಳಿಕತ್ತಾರ. ಮಾಡ್ತೀನಿ ರೀ. ಆದರೆ ಅದು ಬೇಗ ಮುಗಿಯೋ ಕೆಲಸ ಅಲ್ಲ, ಬಹಳ ಟೈಮ್ ತಗೊಳ್ಳೋ ಕೆಲಸ. ಅದು ಒಂದೊಂದು ಲೆಸನ್ ಮೇಲೆ 20 ಗಂಟೆ ಕ್ವಶನ್ ತೆಗ್ದಾರ್ರಿ. ಅಲ್ಲ ಹೆಂಗೆ ಅಂದ್ರೆ 100 ವರ್ಡ್ಸ್ನಾಗ ಒಂದೊಂದು ಆನ್ಸರ್ ಬರಿಬೇಕು. ಎಲ್ಲಿ ಭಾಳ ವಿಪರೀತ ಅದು ಕರೆಕ್ಷನ್ ಮಾಡೋದು ಎಲ್ಲ ನೋಡೋದು. ಈಗ ನಾನು ಕೆಲಸ ಮಾಡ್ಕೊಂಡು ನಾ ಮಾಡಬೇಕಾದ್ರೆ ಬೇಗ ಅಂತಾರ ಹುಡುಗರು. ಬಟ್ ಮಾಡ್ತೀನಿ ಫ್ರೆಂಡ್, ನಾನು ಒಟ್ಟು ಲೇಜಿ ಇಲ್ಲ, ಬಿಜಿ ಇರ್ತೀನಿ, ಬಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ. ಓಕೆ, ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ ನನ್ನ ವಿಡಿಯೋಗಳನ್ನು ನೋಡ್ರಿ. ಇವು ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಬಹುತೇಕ ಡಿಪಾರ್ಟ್ಮೆಂಟೇ ಹೇಳಿದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕ್ವಶನ್ ಬ್ಯಾಂಕನ್ನು ಬಿಡುಗಡೆ ಮಾಡಲಾಗಿದೆ. ಆ ಕ್ವಶನ್ ಬ್ಯಾಂಕನ್ನು ಓದ್ಕೊಂಡ್ರೆ ಎಕ್ಸಾಮ್ಗೆ ಬರುವಂಥ ಕ್ವಶನ್ಸ್ಗಳಿಗೆ ಬಹಳ ಅವರು ಆರಾಮಾಗಿ ಆನ್ಸರ್ ಮಾಡ್ಬೋದು ಅಂತ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಹಾಗಾಗಿ ಆರಾಮಾಗಿ ನಿಮಗೆ ಪ್ರಾಮಿಸ್ ಮಾಡ್ಬೋದು, ಕ್ವಶನ್ಸ್ಗಳು ಬರ್ತವೆ. ಬಹುತೇಕ ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡಿಕೊಡ್ರಿ. ನಾನು ಅಲ್ಲಿ ಬಿಟ್ಟಿರುವಂಥ ಆನ್ಸರ್ಗಳಿಗೆ ಆನ್ಸರ್ ತಗೊಂಡು ಇವುಗಳಿಗೆ ನೀವು ಆನ್ಸರ್ ಬರ್ಕೊಡ್ರಿ. 3 ಮಾರ್ಕ್ ಕ್ವಶನ್ಸ್ಗಳು. 4 ಮಾರ್ಕ್ ಇನ್ನೂ ನಿಮ್ಗೆ ಹಾಕೇ ಇಲ್ಲ, ಆನಂತರ ಹಾಕ್ತೇನೆ. ಇದು 4 ಮಾರ್ಕ್ 100 ವರ್ಡ್ಸ್ ಇದು. ಇದು ನಂತರ ಮಾಡ್ತೀನಿ. ನಿಮ್ಗೆ ನಾನು ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನಾನು. ಹಿಂಗಾಗಿ ಸಾಲು ಬರದ ತಿಮ್ಮಕ್ಕ ಅಂತ ತಿಳ್ಕೊಂಡು ಒಂದು ಇದೇ ಕ್ವಶನ್ ಇರ್ಬೇಕಂತ ಅನಿಸ್ತದೆ. ಸಾಲು ಮರದ ತಿಮ್ಮಕ್ಕ ಸ್ಟೂಡೆಂಟ್ಸ್, ಇದನ್ನು ಆ್ಯಕ್ಚುಲಿ ಈಗ ನಾನು 3 ಕ್ವಶನ್ ಪೇಪರ್ಗಳನ್ನ ಬಿಡಿಸಿನಲ್ಲ, ಮಾಡೆಲ್ ಕ್ವಶನ್ ಪೇಪರ್ಗಳು ಬಿಡಿಸಿನಿ. ಯಾವ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಸಹಿತ ಬಂದಂಥ ಅನ್ಸಿನ್ ಪ್ಯಾಸೇಜನ್ನು ನಾನು ಬಿಡಿಸಲಿಲ್ಲ. ಕಾರಣ ಏನು ಅಂತಂದರೆ ಇದೇ ಪ್ಯಾಸೇಜ್ ನಿಮಗೆ ಬರುವುದಿಲ್ಲ. ನಿಮಗೆ ಬರಬೇಕಾದಂಥ ಪ್ಯಾಸೇಜು ಅನ್ಸೀನ್ ಬರ್ತೈತಿ. ಈ ಸೀನ್ ಇದು ನೀವು ನೋಡಿರಿ ಇಲ್ಲಿ, ಈಗ ಇದು ಹೆಂಗೆ ಬರ್ತೈತಿ ಹೇಳಿ, ಬರೋದಿಲ್ಲ, 100% ಬರೋದಿಲ್ಲ. ಆದ್ದರಿಂದ ನಾ ಮಾಡಿಲ್ಲ. ಆದಾಗ್ಯೂ ಸಹಿತ ಈ ಪ್ಯಾಸೇಜ್ ನಾ ಬಿಡಿಸಿನ್ರಿ, ಒಂದು ವಿಡಿಯೋ ಮಾಡಿ ಹಾಕಿನ ಅಂತ ಅನ್ಕೋತೀನಿ ಬಹುತೇಕ. ಅಂದರೆ ಇದು ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಅಂತ ಅನ್ಕೋತೀನಿ ನಾನು. ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಇದು. ಕ್ವಶನ್ ಬ್ಯಾಂಕ್ನಲ್ಲಿ ಬಂದಿರುವಂಥ ಪ್ಯಾಸೇಜ್ ನಾ ಬಿಡಿಸೀನಿ. ಹಾಗಾಗಿ ಈ ಪ್ಯಾಸೇಜ್ ನಾ ಬಿಡಿಸಿ ನೋಡ್ರಿ. ಅದಕ್ಕೆ ಏನಂತಲ್ಲ ಪ್ಯಾಸೇಜ್ ಕಾಂಪ್ರಹೆನ್ಷನ್ ಅಂತ ಕೊಟ್ಟಿನಿ ಟೈಟ್ಲ್. 1 2 3 ಯಾವುದೋ ಒಂದು ಐತಿ, ಬೇಕಾದ್ರೆ ನೋಡ್ಕೊಡ್ರಿ. ಇವೇ ಕ್ವಶನ್ ಅದಾವ, ಸ್ವಲ್ಪ ಚೇಂಜ್ ಅದಾವ, ನೆನಪಿಲ್ಲ ನನಗೆ. ಇವೇ ಕ್ವಶನ್ ಅದಾವ್ರಿ, ಇದುವೇ ಕ್ವಶನ್ ಅದಾವ್ರಿ. ಇಲ್ಲೊಂದು ನೆನಪತ್ತು, ಇಡಿಯಮ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಮೀನ್ಸ್ ಅಂತ ಕೊಟ್ಟಾರ. ಇವೇ ಐತಾಡ್ರಿ, ನೋಡ್ಕೊಡ್ರಿ ನೀವು. ಆಮೇಲೆ ವಿದ್ಯಾರ್ಥಿಗಳೇ, ಈಗ 3 ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸಿನಲ್ಲ, ಆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಪೋಯಮ್ಗಳು ಇರ್ತವೆ. ಈ ಪೋಯಮ್ ಬಿಡಿಸಿ ನಾನು ಇನ್ನೊಂದ್ಸಲ ಬಿಡಿಸ್ತೇನೆ. ಸಂಕ್ಷಿಪ್ತವಾಗಿ ಹೋಗ್ತೀನಿ ವಿದ್ಯಾರ್ಥಿಗಳೇ. ಇದು ಅನ್ಸೆಂಟ್ ಪ್ಯಾಸೇಜ್ ನಿಮಗೆ ಎಕ್ಸಾಮ್ಗೆ ಬರೋದಿಲ್ಲ, ಬಟ್ ಈ ಪೋಯಮ್ ಐತಲ್ಲ, ಈ ಪೋಯಮ್ ನಿಮಗೆ ಎಕ್ಸಾಮ್ಗೆ ಬರ್ತಾವ್ರಿ. ಹಾಗಾಗಿ ಇದನ್ನು ಬಿಡಿಸ್ತೇನೆ ರೀ. ಈ ಪ್ಯಾಸೇಜ್ ಎಕ್ಸಾಮ್ಗೆ ಬರೋದಿಲ್ಲ, ಆದ್ದರಿಂದ ಅದನ್ನು ಬಿಡಿಸೋದಿಲ್ಲ. ಕೊಡಬಾರ್ದಂತ ಐತಿ, ಇದು ಹೆಸರು ಅನ್ಸೀನ್. ನೀವೆಂದೂ ನೋಡಲಾರ್ದಂಥ ಇದು ನೋಡಿರಿಲ್ಲ. ಈಗ ಇದ್ರಂಗೆ ಎಕ್ಸಾಮ್ಗೆ ಬರ್ತೈತ್ರಿ. ಆದರೆ ನಿಮ್ಮ ವರ್ಕ್ ಬುಕ್ನಲ್ಲಿ ಒಂದು 15 ಪೋಯಮ್ಸ್ಗಳನ್ನು ಕೊಟ್ಟಾರ. ಆ 15 ಪೋಯಮ್ಗಳಲ್ಲಿ ಯಾವುದಾದ್ರೂ ಒಂದು ಪೋಯಮ್ ಅನ್ನು ನಿಮಗೆ ಆಪ್ಷನಲ್ ಆಗಿ ಕೊಡ್ತಾರ ಅನ್ಸಿನ್ ಪ್ಯಾಸೇಜ್. ನಿನಗ ಪ್ಯಾಸೇಜ್ ಆಯ್ತು ಪ್ಯಾಸೇಜ್ ಬಿಡಿಸು, ಇಲ್ಲ ಪೋಯಮ್ ಈಸಿ ಆಯ್ತು ಪೋಯಮ್ ಬಿಡಿಸು. 2 ಮಾಡ್ಕೊಂತ ಕೂಡಬೇಡ್ರಿ, ಹೌದಾ? ಯಾವುದಾದ್ರೂ ಒಂದು ಮಾಡ್ರಿ. ಓಕೆ, ನಾನು ಪ್ಯಾಸೇಜ್ ಇದು ಬರೋದಿಲ್ಲ, ಆದ್ದರಿಂದ ಅದನ್ನು ಬಿಡಿಸೋದಿಲ್ಲ ಅಂದ ಬಳಿಕ ನೀವು ಮಾಡಬೇಡ್ರಿ ಅಂತ ಹೇಳೋದಿಲ್ಲ. ಪ್ರಾಕ್ಟೀಸ್ಗಾಗಿ ಮಾಡ್ರಿ, ಹೌದಲ್ಲೋ? ಪ್ರಾಕ್ಟೀಸ್. ನೀವು ಇಲ್ಲೇ ಹೆಂಗೆ ಪ್ಯಾಸೇಜ್ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನಿಮಗೆ ಹೊಸ ಡ್ರೈವಿಂಗ್ ನೀವು ಕಲೀರಿ. ಕಾರ್ ಡ್ರೈವಿಂಗ್ ನೀವು ಎಲ್ಲಾರ ಕಲೀರಿ, ಕಾರ್ ಡ್ರೈವಿಂಗ್ ಕಲೀರಿ. ನೀವು ಅಲ್ಲೇ ಹೊಡ್ಯಾಕೆ ಬರ್ತದೆ ನಿಮಗೆ, ಎಲ್ಲಾದ್ರೂ ಹೊಡ್ಯಾಕೆ ಬರ್ತದೆ. ಹಂಗೆ ಪ್ಯಾಸೇಜ್ ಹೆಂಗೆ ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಬೇರೆ ಯಾವ ಪ್ಯಾಸೇಜ್ ಕೊಟ್ಟು ಬಿಡಿಸ್ತೀರಿ ಫ್ರೆಂಡ್, ತಪ್ಪಲ್ಲ ನೀವು ಮಾಡೋದು, ಮಾಡ್ರಿ. ಬಟ್ ನನಗೆ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ನಾನು ಮಾಡೋದಿಲ್ಲ. ಇದು ಅವಶ್ಯಕತೆ ಐತೆ, ಯಾಕಂದ್ರೆ ಇದ ಪೋಯಮ ಬರ್ತೈತಿ. ಇದ ಪೋಯಮ ಬರ್ತೈತಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಡಿ. 15 ಪೋಯಮ್ಗಳದಾವ. ಆ 15 ಪೋಯಮ್ಗಳಲ್ಲಿ ಇದು ಒಂದು. ನಿಮಗೆ ಎಕ್ಸಾಮ್ಗೆ ಇದರ ಬರ್ಬೋದು, ಇದ್ರಾಗ ಇನ್ನೊಂದು 15 ಪೋಯಮ್ಗಳಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಹಾಗಾಗಿ ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ ಅದನ್ನು ಬಿಡಿಸಿಬಿಡ್ತೀನಿ ನಾನು. ಅಕಸ್ಮಾತ್ ಅದೇ ಬಂದು ಬರಬಹುದು. ಓಕೆ, ಇದು ಒಂದು
ಪೋಯಮ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಒಬ್ಬ ನಿಗ್ರೋ ಬಾಯ್ ಕಾಲನೈಸೇಷನ್ ಆಗುತ್ತಲ್ಲ, ವಸಾಹತುಕರಣ. ಅವಾಗ ಏನಾಗ್ತದೆ ಅಂತಂದ್ರೆ ಅವ್ರು ಬ್ರಿಟಿಷರು ತಮ್ಮ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಎಜುಕೇಶನ್ ಕೊಡ್ಬೇಕು ಇವರಿಗೆಲ್ಲ ಅಂತ ಹೇಳಿ. ಆದ್ರೆ ಈ ಬ್ಲ್ಯಾಕ್ ಬಾಯ್ ಏನಂತಂದ್ರೆ ಅಲ್ಲಿ ಹೋಗಿ ಅವ್ರ ಬಂಧನದಲ್ಲಿ ಫ್ರೀಡಮ್ ಕಳ್ಕೊಂಡು ಎನ್ಚೈನ್ಡ್ ಆಗಿ ಇರೋದಕ್ಕಿಂತಲೂ ನಾನು ಸ್ವತಂತ್ರವಾಗಿ ನಾನು ನೇಚರ್ನಲ್ಲಿ ಇರ್ತೀನಿ, ನೇಚರ್ದ ಪ್ಲೆಸರನ್ನು ಎಂಜಾಯ್ ಮಾಡ್ತೀನಿ, ದುಡಿತೀನಿ, ಸುಡು ಬಿಸಿಲಾಗ ಅಡ್ಡಾಡ್ತೀನಿ. ಆದ್ರೆ ಅವ್ರ ಸ್ಕೂಲಿಗೆ ಅಲ್ಲ, ಸ್ಕೂಲ್ನ ನನಗೆ ಸ್ವಾತಂತ್ರ್ಯ ಇಲ್ಲ, ಬೇಕಾಗಿಲ್ಲ, ನಾ ಅವ್ರ ಸ್ಕೂಲಿಗೆ ಹೋಗೋಕ್ಕೂ ಅಲ್ಲ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಯಾರಿಗೆ? ದೇವರಿಗೆ. ಓ ಲಾರ್ಡ್, ಐ ಆಮ್ ಸೋ ಟಯರ್ಡ್ ಐ ಎಂಟರ್ ದಿಸ್ ವರ್ಲ್ಡ್. ಈ ಜಗತ್ತಿಗೆ ಬರ್ಬೇಕಾದ್ರೆ ಟಯರ್ ಆಗಿ ಬಂದ್ಬಿಟ್ಟೇನೆ. ಹಂಗೆ ನಿಗ್ರೋ ಹೊಟ್ಟೆ ಹುಟ್ಟಿದ ಮೇಲೆ ಅವರಪ್ಪ ಸಫರ್ ಆದದ್ದನ್ನು ಇವನು ಸಫರ್ ಆಗ್ಬೇಕಲ್ಲ. ಫಾರ್ ಹ್ಯಾವ್ ಐ ವಂಡರ್, ದೂರ ದೂರ ಸಿನ್ಸ್ ದ ಕಾಕ್ ಕ್ರೂ. ಬೆಳಗಿನಿಂದ ನಡೆದು ಸಾಕಾಗಿ ಹೋಗಿದೆ. ಓಕೆ, ಅಂಡ್ ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್. ಅವ್ರ ಸ್ಕೂಲಿಗೆ ಹೋಗ್ಬೇಕಂದ್ರೆ ರೋಡ್ ಹೆಂಗೈತೆ ಅಂದ್ರೆ ಯಪ್ಪ ಏರ್ಬೇಕು, ಹಿಂಗೈತೆ ಗುಡ್ಡ ಏರ್ಬೇಕು. ಎಷ್ಟು ಏರಿ ಸ್ಕೂಲ್ಗೆ ಹೋಗಕ್ಕ ಒಲ್ಲೆ, ನನಗಾಗೋಲ್ಲ. ಲಾರ್ಡ್, ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್, ದೇರ್ ಐಟ್ನಾ ಸ್ಕೂಲ್. ಪ್ಲೀಸ್ ಹೆಲ್ಪ್ ಮೀ ದಟ್ ಐ ನೀಡ್ ನಾಟ್ ಗೋ ಅಗೇನ್. ಈಗ ಒಂದ್ಸಲ ಹೋಗಿನಿ, ಒಲ್ಲೆ, ಮತ್ತೆ ಹೊಳ್ಳಿ ಒಲ್ಲೆಲ್ಲ. ಐ ವಾಂಟ್ ಟು ಫಾಲೋ ಫಾದರ್. ಅಪ್ಪ ಹೆಂಗ ಜೀವನ ಕಳೆದ ನಾನು ಹಂಗ ಜೀವನ ಕಳೆದ. ನಮಗೆ ಶಾಲೆ ಬೇಕಾಗಿಲ್ಲ. ಇಂಟು ದ ಕೂಲ್ ಗಾರ್ಜಸ್, ಕೂಲ್ ತಂಪಾಗಿರ್ತಕ್ಕಂಥ ಫಾರೆಸ್ಟ್ ಒಳಗೆ ಹೋಗ್ತೀನಿ, ಅದಲ್ಲ. ಅಂಡ್ ದ ನೈಟ್ ಈಸ್ ಅ ಹವರಿಂಗ್. ಆ ಫಾರೆಸ್ಟ್ ಒಳಗೆ ನೈಟ್ ಹಾಂಗ ಕವರ್ ಮಾಡ್ತಿದ್ದಂಗನ ಸಂಜೆ 5, 10, 5:30, 6, 6:30, 7 ಹಿಂಗತೆ ಆಗುತ್ತಿದ್ದಂತೆ, ಹವರಿಂಗ್ ಆಗುತ್ತಿದ್ದಂತೆ. ಎಲ್ಲಿ ಹವರಿಂಗ್ ಆಗ್ತದ ಕತ್ಲು? ಮ್ಯಾಜಿಕ್ ಫಾರೆಸ್ಟ್. ಆ ಫಾರೆಸ್ಟ್ ಅಂದ್ರೆ ಒಂಥರ ಮ್ಯಾಜಿಕ್. ಸ್ಕೂಲ್ನಾಗ ಏನೈತಿ? ಗಂಧ ಏನೂ ಇಲ್ಲ. ಬೇರೆ ಸ್ಪಿರಿಟ್ಸ್ ಪ್ಲೇ, ಉತ್ಸಾಹ, ಚಿಲುಮೆ ಜಿಗದಾಡ್ತೈತಿ ಹೃದಯ, ಮನಸ್ಸು. ರಾತ್ರಿ ಸಮಯ ಕಾಡಿನಲ್ಲಿ ಉಲ್ಲಾಸವಾಗಿರ್ತೀವಿ. ಬಿಫೋರ್ ದ ಡಾನ್, ಸೂರ್ಯ ಹುಟ್ಟಕ್ಕಿಂತ ಮೊದಲು ಆನಂದವಾಗಿರ್ತೀವಿ. ಬಿಫೋರ್ ದ ಡಾನ್ ಆನಂದವಾಗಿರ್ತೀವಿ. ಬೇರ್ ಫೂಟ್, ಬರಿಗಾಲಿಯಲ್ಲಿ ನಡಿತೀನಿ. ಐ ವಾಂಟ್ ಟು ಟ್ರೆಡ್ ದ ರೆಡ್ ಹಾಟ್ ಪಾತ್ಸ್. ಬರಿಗಾಲಿಯಲ್ಲಿ ಹೋಗ್ತೀನಿ. ಒಣ ಸುಡು ನೆಲ, ಸೂರ್ಯನ ಬಿಸಿಲಿಗೆ ಸುಡ್ತಕ್ಕಂಥ ನೆಲದ ಮೇಲೆ ಬರಿಗಾಲಿಯಲ್ಲಿ ನಡೆದಾಡ್ತೀನಿ. ದಟ್ ಬಾಯ್ಲು, ಆ ನೆಲ ಕುದಿತಿರ್ತೈತಿ ಬಿಕಾಸ್ ಆಫ್ ಮಿಡ್ ಡೇ ಸನ್. ಅಂಥದ್ರಾಗ ಒಂದು ಬರೆಗಾಲಿಯಲ್ಲಿ ನಡ್ಕೊಂತ ಹೋಗ್ತೀನಿ. ಆದರೆ ಸ್ಕೂಲಿಗೆ ಅಲ್ಲ. ಅಂಡ್ ದೆನ್ ಲೈ ಡೌನ್, ಹೋಗ್ತೀನಿ ಅಲ್ಲಿ ಮಲ್ಕೊಂಡು ಎಸ್ ಟು ಸ್ಲೀಪ್. ಎಲ್ಲಿ ಮಲ್ಕೊಂತೀನಿ ನಾನು? ಎಲ್ಲಿ ಮಲ್ಕೊಂತೀನಿ ಅಂದರೆ ಸೋಫಾದ ಮೇಲೆ ಮಲ್ಕೊಂತೀನ, ಬೆಡ್ರೂಮ್ ಮೇಲೆ ಮಲ್ಕೊಂತೀನ, ಫ್ಯಾನಿನ ಕೆಳಗೆ ಮಲ್ಕೊಂತೀನ? ಇಲ್ಲ, ಬೆನಿತ ಮ್ಯಾಂಗೋ ಟ್ರೀ. ಇದೆಲ್ಲ ನೇಚರ್ ಲೈಕ್ ಮಾಡ್ತಾರೆ ಹುಡುಗ. ಅಂಡ್ ಐ ವಾಂಟ್ ಟು ವೇಕಪ್. ಅಲ್ಲೇ ಆರಾಮ್ ಮಲ್ಕೊಂಡ್ಬಿಡ್ತೀನಿ. ಎಚ್ಚರ ಯಾವಾಗ ಆಗ್ತಾನೆ ಅಂದರೆ ಅಂಡ್ ಡೌನ್ ದೇರ್ ದ ವೈಟ್ ಮ್ಯಾನ್ಸ್ ಸೈರನ್. ವೈಟ್ ಮ್ಯಾನ್ಗಳ ಸೈರನ್ ಅಂದ್ರೆ ಎದುರದು ಈ ಶುಗರ್ ಫ್ಯಾಕ್ಟ್ರಿ ಬಾ ಅಂತ ಕೂಗಿದಾಗ ಟೈಮ್ ಆಗುತ್ತಲ್ಲ ದುಡಿಯೋದು, ಅವದೆಲ್ಲ ಸ್ಟಾರ್ಟ್ಸ್ ಟು ಹೌಲ್, ಕೂಗಾಕ ಚಾಲೂ ಮಾಡಿದಾಗ ಅವಾಗ ಮಾತ್ರ ವೇಕಪ್ ಆಗ್ತೇನೆ. ಅಲ್ಲಿ ತನಕ ಆರಾಮ್ ಮಲ್ಕೊಂಡ್ಬಿಡ್ತೇನೆ. ಅಂತ ಫ್ಯಾಕ್ಟ್ರಿ ಅದಲ್ಲೂ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತೈತಿ, ಅಲ್ಲಿ ತನಕ ಆರಾಮ್ ನಿದ್ದೆ ಮಾಡ್ತೀನಿ. ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ಮೇಲೆ ದುಡಿಯಾಕೆ ಹೋಗ್ಲೇಬೇಕಲ್ಲ, ಆಳಾಗಿ ದುಡಿತೀನಿ. ಆದ್ರೆ ವಿದ್ಯಾರ್ಥಿಗೆ ಶಾಲೆಗೆ ಅಲ್ಲ. ಹಿಂಗ ಎ ಶಿಪ್ ಆನ್ ಶುಗರ್ ಫೀಲ್ಡ್ಸ್. ಶಿಪ್ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅಂತ ತಿಳ್ಕೊಬೇಕಿಲ್ಲ. ಶುಗರ್ ಫೀಲ್ಡ್ ನಲ್ಲಿ ಇರ್ತಕ್ಕಂಥದ್ದು ಶುಗರ್ ಫ್ಯಾಕ್ಟ್ರಿ. ಲ್ಯಾಂಡ್ಸ್ ಇರ್ತೈತೆ ಅಲ್ಲೇ. ಅಂಡ್ ಸ್ಪೀಡ್ಸ್ ಇಟ್ಸ್ ಕ್ರೂ, ವರ್ಕರ್ಸ್ ಅನ್ನ ಉಗುಳ್ತಿರ್ತೈತೆ. ಹಂಗ ಒಂದು ಶಿಫ್ಟ್ 8 ತಾಸಿನ ಒಂದು ಶಿಫ್ಟ್ ಮುಗಿದ್ರೆ ವರ್ಕರ್ಸ್ ಹೊರಗೆ ಬರ್ತಾರೆ, ಸಾವಿರಾರು ವರ್ಕರ್ಸ್. ಮತ್ತೊಂದು ಸಾವಿರಾರು ವರ್ಕರ್ಸ್ ಒಳಗೆ ಹೋಗ್ತಿರ್ತಾರೆ. ಆಫ್ ಬ್ಲ್ಯಾಕ್ ವರ್ಕರ್ಸ್, ದುಡಿಯೋರೆಲ್ಲ ಬ್ಲ್ಯಾಕ್ ವರ್ಕರ್ಸ್ ಎಲ್ಲ ಬ್ಲ್ಯಾಕ್, ಓನರ್ಸ್ ಎಲ್ಲ ವೈಟ್. ಇಂಟು ದ ಲ್ಯಾಂಡ್ಸ್ಕೇಪ್, ಈ ಭೂಮಿ ಮೇಲೆ ವರ್ಕರ್ಸ್ಗಳು ಹೊರಗೆ ಬರ್ತಿರ್ತಾರೆ ಮತ್ತು ಒಳಗೆ ಹೋಗ್ತಿರ್ತಾರೆ ಫ್ಯಾಕ್ಟ್ರಿ ಒಳಗೆ. ಲಾರ್ಡ್, ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್. ಇಲ್ಲೆಲ್ಲ ಹೋಗ್ತೀನಿ, ದುಡಿತೀನಿ, ಸುಡುದ್ದ ನೆಲದಾಗ ಅಡ್ಡಾಡ್ತೀನಿ, ಗಿಡದ ಕೆಳಗೆ ಮಲ್ಕೊಂತೀನಿ, ರಾತ್ರಿ ಕಾಡಿನಾಗ ಇರ್ತೀನಿ. ಶಾಲೆಗೆ ಹೋಗ್ಬಲ್ಲ. ಪ್ಲೀಸ್ ಹೆಲ್ಪ್ ಮೀ ದಟ್ ಐ ನೀಡ್ ನಾಟ್ ಗೋ ಅಗೇನ್. ಓಕೆ, ಕ್ವಶನ್ ನಂಬರ್ 1. ಹೂಮ್ ಡಸ್ ದ ಬಾಯ್ ವಾಂಟ್ ಟು ಫಾಲೋ ಇನ್ ದ ಕೂಲ್ ಗಾರ್ಜಸ್? ಯಾರನ್ನ ಫಾಲೋ ಮಾಡ್ಬೇಕಂತ ಅವ್ರ ಅಪ್ಪಣ್ಣರೇ. ಏ ಕ್ವಶನ್ಗೆ ಆನ್ಸರ್ ಇಲ್ಲಿ ಬರ್ದೆ ನೋಡ್ರಿ. ಇದು ಐ ವಾಂಟ್ ಟು ಫಾಲೋ ಫಾದರ್ ಅಂತಾರಲ್ಲ, ಐ ತೆಗೆದು ಹೀ ಮಾಡ್ಬೇಕು. ಹಿ ವಾಂಟ್ಸ್ ಟು ಫಾಲೋ ಹಿಸ್ ಫಾದರ್. ಸೆಕೆಂಡ್, ವೇರ್ ಡಸ್ ದ ಬಾಯ್ ನಾಟ್ ಟು ವಾಂಟ್ ಟು ಗೋ? ಸ್ಕೂಲ್ ರೀ. ಬಿ,
ಬಿ ಎಲ್ಲಿದೆ? ಬಿ ಎಲ್ಲಿದೆ? ಲಾರ್ಡ್ ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್. ಇಲ್ಲೋ ಮ್ಯಾಲ ಒಂದು ಕಡೆ ಬಂದೈತಿ, ಇಲ್ಲಿ ಬಿಟ್ಟು ನಾನು ಅಲ್ಲಿ ಹೋಗ್ಯಾನೆ. ಬರ್ಬೋದು. ಐ ವಾಂಟ್ ಟು, ಇಲ್ಲೇ ಅದಾರೆ, ಇಲ್ಲೇ ಒಳ್ಳೆ ಅದಾರ ನೋಡ್ರಿ, ಇಲ್ಲೇ ಐತೆ ನೋಡ್ರಿ. ಪ್ಲೀಸ್ ಹೆಲ್ಪ್ ಮಿ ದಟ್ ಐ ನೀಡ್ ನಾಟ್ ಗೋ ಅಗೇನ್. ಇಲ್ಲಿ ಇದಕ್ಕಿಂತ ಮೊದಲು ಇರಬೇಕು. ಇಲ್ಲ ಐತೆ ನೋಡ್ರಿ. ಐ ವಾಂಟ್ ಟು ಗೋ ಇನ್ ಟು, ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್. ಡಿ ಕೋದ ಆನ್ಸರ್ ಬರ್ತೈತಿ, ಬಿ ಕೋದ ಆನ್ಸರ್ ಬರ್ತೈತಿ. ನೋಡೋಣ ಬರ್ರಿ. ಸಿ ಅಂತ, ವೇರ್ ಡಸ್ ದ ನೈಟ್ ಹವರ್? ನೈಟ್ ಎಲ್ಲಿ ಕವರ್ ಆಗ್ತೈತಿ? ಮ್ಯಾಜಿಕ್ ಫಾರೆಸ್ಟ್. ಎಸ್, ಸಿ ಕ್ವಶನ್. ವೇರ್ ಡಸ್ ದ ನೈಟ್ ಹವರ್? when the night is hovering over magic forest. ಇದು ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಡಿ ಏನೈತೆ ಆನ್ಸರ್ ಕ್ವಶನ್. ವಾಟ್ ಇಸ್ ದ ಬ್ಲ್ಯಾಕ್ ಬಾಯ್ ರಿಕ್ವೆಸ್ಟಿಂಗ್ ದ ಲಾರ್ಡ್ ದಟ್ ಹಿ ಡಸ್ ನಾಟ್ ವಾಂಟ್ ಟು ಗೋ ಟು ದೇರ್ ಸ್ಕೂಲ್, ಗೋ ಟು ಇನ್ ಟು ದೇರ್ ಸ್ಕೂಲ್? ಡಿ ಇಲ್ಲಿ ಬರ್ದೆ ನೋಡ್ರಿ. ಡಿ ಏನಾಗ್ತೈತಿ ಅಂದ್ರೆ ಡಿ, ಲಾರ್ಡ್ ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್. ನೀವೇನ್ ಮಾಡ್ಬೇಕು? ನೀವು ಆಯ್ ಅಂತಂದ್ರೆ ನೀವು ಆಗ್ತೀರಿ. ನೀವು ಅಲ್ಲ. ಹುಡುಗನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಪರ್ಸನ್ ಅಂಡ್ ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್ ಇನ್ ಟು ಥರ್ಡ್ ಪರ್ಸನ್ಸ್. ಹಿ ಡಸ್ ನಾಟ್ ವಾಂಟ್ ಟು ಗೋ ಇನ್ ಟು ದೇರ್ ಸ್ಕೂಲ್. ಆಯ್ತು. ನೆಕ್ಸ್ಟ್ ಡಿ ಆಯ್ತು. ಹೌ ಇಸ್ ದ ರೋಡ್ ಟು ಸ್ಕೂಲ್? ಇಲ್ಲ ಐತಲ್ಲ ಈ ಕ್ವಶನ್. ಎಸ್, ಹೌ ಇಸ್ ದ ರೋಡ್ ಟು ಸ್ಕೂಲ್? ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್. ಇದನ್ನು ಬರಿಬೇಕ್ರಿ. ನೆಕ್ಸ್ಟ್ ಈ ಆಯ್ತು ರೀ. ಎಫ್, ಹೌ ಡಸ್ ದ ಬಾಯ್ ವಾಂಟ್ ಟು ಟ್ರೆಡ್ ದ ರೆಡ್ ಹಾಟ್ ಪಾಸ್? barefoot. Barefoot. I want to tread the red hot paths. Red hot paths. Barefoot. Barefootedly without shoes. Yes. Which tree does the black boy want to sleep under? Mango tree. Is it F? G. Then lie down. I lie down to sleep beneath a mango tree. This answer is right. A mango tree. G is correct. G to this question, mango tree is correct. Want to sleep under. Pear. Mango tree. Next, H question. When does the black boy want to wake up? And F, G, H. And down there, the white man's siren starts to howl. And the white man's siren starts to howl. Yes, H. Last question. The antonym of the word hot. Hot, cold. Warm, cool. Warm, cool. Hot, cold. ಏನು ವಾರ್ಮ್ ಅಂದ್ರೆ ಸ್ವಲ್ಪ ಬೆಚ್ಚಗೆ, ಕೂಲ್ ಅಂದ್ರೆ ಸ್ವಲ್ಪ ತಣ್ಣಗೆ, ಹಾಟ್ ಅಂದ್ರೆ ಬಹಳ ಸುಡೋದು, ಕೋಲ್ಡ್ ಅಂದ್ರೆ ಬಹಳ ತಣ್ಣಗರೆ. ಈ ತರ ಮೀನಿಂಗ್ ಆಗ್ತದೆ. ಸರಿನಾ? ನೆಕ್ಸ್ಟ್ ಬರ್ರಿ ಗ್ರಾಮರ್ ಟೈಪ್. ಗ್ರಾಮರ್ ಕ್ವಶನ್ ಬರ್ತೇನೆ. ರೇರೈಟ್ ಆಸ್ ಅ ಡೈರೆಕ್ಟೆಡ್ ಅಂತ ಐತಿಲ್ಲ ಒಂದು ಕ್ವಶನ್. ಏನೋ ಹೇಳ್ತಾರ ಅಂತಂದ್ರ ಫಿಲ್ ಅಪ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಒಂದು ಕ್ವಶನ್. ಓಕೆ, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ನೋಡಿ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಹೇಳಿ ನಾನು 1 2 3 4 4 ಕ್ವಶನ್ಸ್ ಕೊಟ್ಟಿರ್ತಾರ. ಒಂದು ಕ್ವಶನ್ ಆರ್ಟಿಕಲ್ ಮೇಲೆ ಇಲ್ಲ ಪ್ರಿಪೋಸಿಷನ್ ಮೇಲೆ, ಎರಡನೇ ಇದು ಖಂಡಿತ ಇದು ಆಪ್ಷನ್ ಅದಾವ್ರಿ. ಪ್ರಿಪೋಸಿಷನ್ ಒಂದ್ಸಲ ಪ್ರಿಪೋಸಿಷನ್ ತುಂಬಂದು ಕೊಡಬಹುದು, ಒಂದ್ಸಲ ಆರ್ಟಿಕಲ್ ತುಂಬಂದು ಕೊಡಬಹುದು. ಈ ಕ್ವಶನ್ ರಿಅರೇಂಜ್ಮೆಂಟ್ ಆಫ್ ಸೆಗ್ಮೆಂಟ್ಸ್ ಎರಡನೇದು, ಇದು ಕಂಪಲ್ಸರಿ ಇರ್ತದ. ಮೂರನೇದು ಸಬ್ಜೆಕ್ಟ್ ಆರ್ ಅಗ್ರಿಮೆಂಟ್, ನಾಲ್ಕನೇದು ಟೆನ್ಸ್ ಫಾರ್ಮ್. ಇವು 4 ಡಿಫ್ರೆಂಟ್ ಕ್ವಶನ್ಸ್. ಇದು ಕಂಪಲ್ಸರಿ, ಇದು 2 3 4 ಕಂಪಲ್ಸರಿ ಕ್ವಶನ್. ಬಟ್ ಎ ಕ್ವಶನ್ ಏನದಲ್ಲ, ಫಿಲ್ ಅಪ್ ದ ಬ್ಲಾಂಕ್ ವಿತ್ ಆರ್ಟಿಕಲ್ ಅಂತರ ಕೇಳ್ಬೋದು, ಪ್ರಿಪೋಸಿಷನ್ ಅಂತರ ಕೇಳ್ಬೋದು. ಓಕೆ, ಎಸ್. ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಕ್ವಶನ್ ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ಕಂಪಲ್ಸರಿ ಅಂದ್ರೆ ಏನ್ರಿ? ಡೆಫಿನೆಟ್ ಟಾಪಿಕ್, ಒಂದೇ ಟಾಪಿಕ್. ಇಲ್ಲಿ 2 ಟಾಪಿಕ್ ಆಪ್ಷನ್, ಒಂದು ಪ್ರಿಪೋಸಿಷನ್, ಒಂದು ಆರ್ಟಿಕಲ್. ಓಕೆ, ನೀವು ಇವನ್ನ ಸಪರೇಟ್ 1 2 3 4 ಈ ಕ್ವಶನ್ ಬಿಡಿಸಿ 4 ಮಾರ್ಕ್ಸ್ ತಗೋಬಹುದು. ಇಲ್ಲ ಅಂತಂದ್ರೆ ಇಲ್ಲೊಂದು ಇದನ್ನ ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, 4 ಬ್ಲಾಂಕ್ಸ್ ಇರ್ತಾವ್ರಿ. 4 ಬ್ಲಾಂಕ್ಸ್ ಗಳನ್ನ ನೀನೇನ್ ಮಾಡ್ಕೋಬೇಕಾಗ್ತೈತಿ ಅಂತಂದ್ರ ಈ ಲಿಂಕರ್ಸ್ ಅನ್ನ ತುಂಬಿ, ಸರಿಯಾಗಿ ಲಿಂಕರ್ಸ್ ಅನ್ನ ತುಂಬಿ ತಗೋಬೇಕಾಗ್ತೈತಿ. ನೀವು 2ರಲ್ಲಿ ಒಂದು ಮಾಡ್ಬೇಕು. ನೀವು ಯಾವ್ದಾದ್ರು ಮಾಡ್ರಿ, ನಿಮ್ಗೆ ಯಾವ ಸರಳ ಆಗ್ತೈತೆ ಅದು. ನಾನು ಗ್ರಾಮರ್ ಪಾಯಿಂಟ್ ಅನ್ನು ಬಿಡಿಸ್ಕೊಳ್ತೀನಿ ಮತ್ತು ಅದನ್ನು ಬಿಡಿಸ್ಕೊಳ್ತೀನಿ ಲಿಂಕರ್ದು.
ಬರೀ ನೋಡೋಣ ಏನೈತೆ ನೋಡೋಣ ಅಂತ ತಿಳ್ಕೊಂಡು. ಎಸ್, ಮೌಂಟ್ ಎವರೆಸ್ಟ್ ಈಸ್ ನ ಯಾಕೆ ಹಾಕಿದೆ ಅಂತಂದ್ರೆ ರೀಸನ್ ಸೂಪರ್ಲೇಟಿವ್ ಡಿಗ್ರಿ ಅದ. ಇದು ಸೂಪರ್ಲೇಟಿವ್ ಟಾಲೆಸ್ಟ್, ವೈಸೆಸ್ಟ್, ಸ್ಟ್ರಾಂಗೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್ ಹಿಂಗತೆ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಹಚ್ಬೇಕಂತದ, ಅದಕ್ಕೆ ಬರ್ತದ್ರಿ. ಎಸ್, ಮೌಂಟ್ ಎವರೆಸ್ಟ್ ಇಸ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಎಸ್, ನೀವು ಆನ್ಸರ್ ಹೆಂಗ್ ಬರೀಬೇಕು ಫ್ರೆಂಡ್? ಇದು 31A ಅಂತ ಬರಿಬೇಕು, 1 ಅಂತ ಬರಿಬೇಕು, ದ ಮೌಂಟ್ ಎವರೆಸ್ಟ್ ಈಸ್ ಅಂತ ಬರಿಬೇಕು, ಬರೆದ ಪೆನ್ಸಿಲ್ ಎಲ್ಲ ಅಂಡರ್ಲೈನ್ ಮಾಡಬೇಕು ಎದ್ದು ಕಾಣುವಂಗ. ಮುಂದೆ ಹೆಂಗೈತೆ ಅದನ್ನ ಬರಿಬೇಕು, ಬ್ರಾಕೆಟ್ ಕೊಟ್ಟಿದ್ದನ್ನ ಬರಿಬಾರ್ದು. ಸರಿ ತಾನೆ? ಓಕೆ, ನೆಕ್ಸ್ಟ್ ಇದೇನದ ಅಂತಂದ್ರೆ ಸಿಗ್ಮೆಂಟ್ಸ್ ಇರ್ತಾವನೆ, ಅವನ್ನ ರೀಅರೇಂಜ್ಮೆಂಟ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಲವ್, ಎವ್ರಿಥಿಂಗ್, ಆ್ಯಂಡ್, ಫೇರ್, ಈಸ್, ವಾರ್, ಇನ್ ಅಂತೆ ನಾನು ಮಾಡಿದೆ. ಹೆಂಗತೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ, ಹೌದಲ್ರಿ? ಹಿಂಗತೆ ಮಾಡಬೇಕು. ನೀವು ಆನ್ಸರ್ ರೆಡಿ ಮಾಡಿ ಆನ್ಸರ್ ಬರೆದು ಬಿಡ್ಬೇಕು ಅಷ್ಟೇ. ಬಟ್ ಇದನ್ನೇನು ಬರಿಬಾರ್ದ್ರಿ, ಇದನ್ನ ಬರಿಬಾರ್ದು. ನೀವು ಇದನ್ನೇನೋ ಬರ್ಕೊಂಡ್ ಕುಂತೀರಿ ನೀವ್ರಿ, ಮತ್ತೆ ಇದನ್ನೇನೋ ಬರಿಬಾರ್ದು. ಬೇಡ, ನೇರವಾಗಿ ಆನ್ಸರ್ ಬರ್ದ್ಬಿಡ್ರಿ, ಫುಲ್ ಪಾಯಿಂಟ್ ಕೊಡ್ರಿ. ಒಂದೊಂದ್ಸಾರಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರ್ತಾವ್ರಿ, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್ ಮಾಡ್ರಿ. ಓಕೆ, ಒನ್ ಆಫ್ ಮೈ ಬ್ರ್ಯಾಂಡ್ಸ್ ಇದೇನು ಸಬ್ಜೆಕ್ಟ್ ಹೊರಬ್ ಅಗ್ರಿಮೆಂಟ್, ಏನ್ ಸಬ್ಜೆಕ್ಟ್ ಇದ್ರೆ ಏನು ಹೊರಬ್ ಹಾಕ್ಬೇಕು ಅಂತ ತಿಳ್ಕೊಂಡು. ಇದು ಬಹಳ ಪಾಪ್ಯುಲರ್ ಕ್ವಶನ್, ಯಾಕಂದ್ರೆ ಫ್ರೆಂಡ್ಸ್ ನೋಡಿ ಆರ್ ಹಾಕ್ತಾರೆ, ತಪ್ಪಾಗ್ತೈತಿ. ಇದು ಎರರ್ ಆಫ್ ಪ್ರಾಕ್ಸಿಮಿಟಿ ಅಂತ ಕರೀತಾರ. ಯಾವಾಗಲೂ ಒನ್ ಬಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಟೀಚರ್ಸ್, ಒನ್ ಆಫ್ ದಿ ಬಾಡಿ ಮೆಂಬರ್ಸ್, ಒನ್ ಆಫ್ ದಿ ಕಮಿಟಿ ಮೆಂಬರ್ಸ್, ಒನ್ ಆಫ್ ದಿ ಡೈರೆಕ್ಟರ್ಸ್, ಒನ್ ಆಫ್ ದಿ ಫಾರ್ಮರ್ ಚೀಫ್ ಮಿನಿಸ್ಟರ್ಸ್, ಹಿಂಗ ಈ ತರ ಇತ್ತಪ್ಪ ಅಂದ್ರ ಅವ್ರಗಳಲ್ಲಿ ಒಬ್ಬವ ಅಂತೇಳಿ. ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಅಂದ್ರೆ ಬೆಸ್ಟ್ ಟೀಚರ್ಸ್ಗಳು ಬಹಳ ಜನ ಇದ್ದಾರೆ, ಅವರಲ್ಲಿ ಇವರು ಒಬ್ರು ಅಂತೇಳಿ. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗ್ತದೆ, ಒನ್ ಅಂತೇಳಿ. ಒನ್ ಅಂತಂದಾಗ ಏನ್ ಬರ್ತೈತಿ? ಈಸ್ ಬರ್ತೈತಿ, ಒನ್ ಈಸ್. ಫ್ರೆಂಡ್ಸ್ ಬಂದ್ರೆ ಫ್ರೆಂಡ್ಸ್ ಆರ್, ಫ್ರೆಂಡ್ಸ್ ಅಲ್ಲ. ಈಗ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್ ಫ್ರೆಂಡ್ಸ್ ಅಲ್ಲ, ಆ ಫ್ರೆಂಡ್ಸ್ಗಳಲ್ಲಿ ಒಬ್ಬವ, ಅದರಿಂದ ಈಸ್ ಬರ್ತೈತಿ. ಒನ್ ಆಫ್ ಮೈ ಫ್ರೆಂಡ್ಸ್ ಬಹಳ ಪಾಪ್ಯುಲರ್ ಟೈಪ್ ಆಫ್ ಕ್ವಶನ್ ರೀ ಇದು. ನಾನು ನೋಡಿನಲ್ಲ, ಒಂದು ಬಹಳ ಇದನ್ನೇ ಕೇಳ್ತಾರೆ, ಹಾಗಾಗಿ ಇದ್ರ ಬಗ್ಗೆ ಹುಷಾರಿ. ಒನ್ ಆಫ್ ಮೈ ಫ್ರೆಂಡ್ಸ್ ಬಂದ್ರೆ ಇದು ಸಿಂಗ್ಯುಲರ್ ನಂಬರ್ ಆಗ್ತೈತಿ. ಒನ್ ನೋಡಿ ಇದಕ್ಕೆ ಬೇಕಾದಂಥದ್ದು ಈಸ್, ಇಲ್ಲ ಹ್ಯಾಸ್, ಇಲ್ಲ ಗೋಸ್ ಬರಬೇಕು. ಓಕೆ, ಎಸ್. ನೆಕ್ಸ್ಟ್ ಆನ್ಸರ್ ಹೆಂಗ್ ಬರೀತೀರಿ? ಇದ್ರದ ಒಂದು ಚೂಸ್ ಮಾಡಿ ಬರೀರಿ, ಇದನ್ನೆಲ್ಲ ಬರಿಬಾರ್ದು, ಸರಿನಾ? ಲಾಸ್ಟ್ ಗಾಡ್, ಇದು ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲ, ಇದು ಟೆನ್ಸ್ ಫಾರ್ಮ್. ಎಸ್, ಗಾಡ್ ಹೆಲ್ಪ್ ಅನ್ಬೇಕು, ಹೆಲ್ಪ್ಸ್ ಅನ್ಬೇಕು, ಹೆಲ್ಪ್ ಅನ್ಬೇಕು. ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ನೋಡಿ ಸ್ವಾಮಿ, ಇದೇನದಲ್ಲ, ಹೂ ಹೆಲ್ಪ್ ಪ್ರೆಸೆಂಟ್ ಐತಿಲ್ಲ, ಇದು ಪ್ರೆಸೆಂಟ್ ಐತಿಲ್ಲ, ಇದು ದೋಸ್ ಅಂದ್ರೆ ಪ್ಲೂರಲ್ ಫಾರ್ಮ್, ಅವಾಗ ಹೆಲ್ಪ್ ಆಗ್ತದೆ. ಗಾಡ್ ಸಿಂಗ್ಯುಲರ್, ಇದು ಹೆಲ್ಪ್ ಪ್ರೆಸೆಂಟ್ ಟೆನ್ಸ್ ನಾಗಿದ್ರೆ ಇದು ಪ್ರೆಸೆಂಟ್ ಟೆನ್ಸೇ ಮಾಡಬೇಕು. ಮತ್ತು ಇದೊಂದು ಪ್ರಾವರ್ಬ್, ಇದೊಂದು ಯೂನಿವರ್ಸಲ್ ಟ್ರೂತ್ ಅದ. ದೇವ್ರು ಯಾರಿಗೆ ಹೆಲ್ಪ್ ಮಾಡ್ತಾನಂದ್ರ, ಯಾರು ತಮ್ಮಷ್ಟು ತಾವು ಹೆಲ್ಪ್ ಮಾಡ್ಕೊಂಡು ಮ್ಯಾಲೆ ಬರ್ತಾರ ಅವ್ರಿಗೆ ಹೆಲ್ಪ್ ಮಾಡ್ತಾನ ಅಂತೇಳಿ. ಅವ್ರಿಗೆ ಏನಿರ್ತೈತಿ ಹೆಲ್ಪ್ ಮಾಡುವಂಥದ್ದು. ಓಕೆ, ಏನೋ ಹೆಂಗಂತೆ ಭಾರಿ ಮಜಬೂತ್ ಇರ್ತದೆ ಇದು. ಓಕೆ, ಆದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಹೆಲ್ಪ್ಸ್ ಆಗ್ತದೆ. ಟೆನ್ಸ್ ಇದು ಪ್ರೆಸೆಂಟ್ ಐತಿ, ಹಿಂಗಾರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬಿಕಾಸ್ ಇಟ್ ಇಸ್ ಯೂನಿವರ್ಸಲ್ ಟ್ರೂತ್ ಅಂಡ್ ಇಟ್ ಶುಡ್ ಬಿ ಆಲ್ವೇಸ್ ಇನ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಸ್ಪೆಷಲಿ. ಹಾಗಾಗಿ ಗಾಡ್ ಹೆಲ್ಪ್ಸ್ ಅಂತ ಮಾಡ್ರಿ. ನೆಕ್ಸ್ಟ್ ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ ತಿಳ್ಕೊಂಡು. ಲಿಂಕರ್ಸ್ ಟು ಬಿಗಿನ್ ವಿತ್ ಮೊದಲಿಗೆ ಅಂತ. ಹವೆವರ್ ಯಾವಾಗ ಅಂತ ಗೊತ್ತಂದ್ರೆ, ಏನಾದ್ರೂ ಒಂದು ಅಪೋಸಿಟ್ ಥಿಂಗ್ಸ್ ಹೇಳದಿದ್ರೆ ಹವೆವರ್ ಅನ್ನಬೇಕು. ನನ್ನ ಕಡೆ ರೊಕ್ಕ ಇಲ್ಲ, ಅದ್ರ ದೀಪಾವಳಿ ಹಬ್ಬ ಬಂತು, ಏನ್ ಮಾಡ್ಬೇಕ್ರಿ? ರೊಕ್ಕ ಇಲ್ಲ ಅಂತ ಸುಮ್ಮನೆ ಕುಂದ್ರಕ್ಕಾಗತ್ತ? ಮಕ್ಕಳು ಹೆಂಡ್ರು ಎಲ್ಲ ಇರ್ತಾರಲ್ಲ, ಮನೆ ಏನೋ ಖರ್ಚು ಇರತೈತಿ. ಯಾರ ಕಡೆ ಒಂದಿಷ್ಟು ಇಸ್ಕೊಳ್ಳೋದು, ಏನಾದ್ರು ಸಾಲ ಮಾಡೋದು, ಅದಲ್ಲೋ ನನ್ನ ಕಡೆ ರೊಕ್ಕ ಇಲ್ಲ, ಹವೆವರ್ ನಾನು ಒಂದಿಷ್ಟು ಬಟ್ಟೆ ಖರೀದಿ ಮಾಡಲೇಬೇಕು, ಇದು ಹವೆವರ್, ಅದಲ್ಲೋ. ಎಸ್, ನಾನು ಇವತ್ತು ಆಕ್ಚುಲಿ ಆರಾಮಿಲ್ಲ, ಹವೆವರ್ ನಾ ಕಾಲೇಜ್ಗೆ ಹೋಗ್ಲೇಬೇಕು, ಯಾಕಂದ್ರೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಹಾಕೀನಿ, ಹಿಂಗಂತ. ದಟ್ ಅಂತಂದ್ರೆ ಇದು ಟು ಆ್ಯಡ್ ಇನ್ಫಾರ್ಮೇಶನ್. ಆಲ್ಸೋ ಅಂದ್ರೆ ಗೊತ್ತೈತಲ್ಲ, ಇದು ಕೂಡ ಟು ಆ್ಯಡ್ ಇನ್ಫಾರ್ಮೇಶನ್. ಬರ್ರಿ ನೋಡೋಣ. ತಮ್ಮಣ್ಣ ಅಂಡ್ ಬಸವಯ್ಯ ವರ್ ರೈವಲ್ಸ್. ಹೌದು. ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, Basavaya also followed the suit. If one had 10 friends, the other acquired 15 admirers. To begin with, all this looked like a healthy competition. However, gradually it rose to such a pitch that there was no land left in the village for them to buy. ಗೊತ್ತಾಗುತ್ತಲ್ಲ, ಮೊದಲು ತಮ್ಮಣ್ಣ
ಒಂದಿಷ್ಟು ಏನೋ ಲ್ಯಾಂಡ್ ಕೊಂಡ್ಕೊಂಡ, ಬಸವಯನ್ನು ಕೊಂಡ್ಕೊಂಡ. ಪ್ರಾರಂಭಕ್ಕೆ ಕಾಂಪಿಟೇಷನ್ ಹೆಲ್ದಿನೇ ಇತ್ತು. ಹವೆವರ್ ಹ್ಯಾಗೋ ಗ್ರ್ಯಾಜುವಲಿ ಇಷ್ಟ ಎತ್ತರಕ್ಕೆ ಹೋಗ್ತಾವ್ರ ಜಗಳ. ಬಾ ಎಷ್ಟಂದ್ರೆ ಊರಾಗ ಲ್ಯಾಂಡೇ ಉಳಿಲಿಲ್ಲ ಕೊಂಡ್ಕೊಳ್ಳಾಕ. ಎಸ್. ನೆಕ್ಸ್ಟ್ ಮತ್ತೊಂದು ಗ್ರಾಮರ್. ಸ್ಟೂಡೆಂಟ್ಸ್ ಇಲ್ಲಿ ಏನಿರ್ತೈತೆ ಅಂದ್ರೆ ಒಂದು ಕ್ವಶನ್ ಟ್ಯಾಗ್ ಇರ್ತೈತಿ, ಇಲ್ಲ ಒಂದು ಫ್ರೇಮಿಂಗ್ ಕ್ವಶನ್ ಇರ್ತೈತಿ. ಇಲ್ಲೇ ನನ್ನ ಮಾತು ಕೇಳಿಸ್ಕೊಡ್ರಿ ನೀವ್ರಿ. ಈ ಸೆಕ್ಷನ್ಗಾಗಿ ನಮಗೆ 3 ಗ್ರಾಮರ್ ಟಾಪಿಕ್ ಇರ್ತಾರೆ. ಮೇಕ್ ಎ ಕ್ವಶನ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ಡೂ ಅಂತೇಳಿ. ಇದು ಸರಿಯಾಗಿ ಬರಲಿಲ್ಲ ನನಗೆ. ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಅಂದ್ರೆ ಡೂ ಯೂಸ್ ಮಾಡ್ಬೋದು, ಇಲ್ಲ ಡಸ್ ಯೂಸ್ ಮಾಡ್ಬೋದು, ಇಲ್ಲ ಡಿಡ್ ಯೂಸ್ ಮಾಡ್ಬೋದು. ಮಾಡಿಕೊಂಡು ಒಂದು ಇಂಟ್ರಾಗೇಟಿವ್ ಮಾಡಕ್ಕೆ ಒಂದು ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದನ್ನಾರ ಕೇಳ್ಬೋದು. ಇಲ್ಲಕಂದ್ರೆ ಕ್ವಶನ್ ಟ್ಯಾಗ್ ಇದನ್ನಾರ ಕೇಳ್ಬೋದು, ಇಲ್ಲಕಂದ್ರೆ ಫ್ರೇಮಿಂಗ್ ಕ್ವಶನ್ ಇದನ್ನಾರ ಕೇಳ್ಬೋದು. 3 ಟಾಪಿಕ್ಗಳು ಇರ್ತಾವ್ರಿ. ಅದರೊಳಗೆ 2 ಕ್ವಶನ್ ಯಾವ್ದಾದ್ರು ಕೇಳ್ತಾರ. ಸರಿನಾ? ಓಕೆ. ನಾವು ಅವನ್ನ ಬಿಡಿಸ್ಬೇಕಾಗ್ತದೆ. ಇಲ್ಲ ಇವುಗಳ ಬದಲಾಗಿ ಎರರ್ ಐಡೆಂಟಿಫಿಕೇಶನ್, ರೆಕ್ಟಿಫೈಯಿಂಗ್ ದ ಸೆಂಟೆನ್ಸ್ ಅಂತಾರಲ್ಲ, ಕಾಮನ್ ಎರರ್ಸ್ ಇನ್ ಇಂಗ್ಲಿಷ್. 2 ಸೆಂಟೆನ್ಸ್ಗಳು ಸಪರೇಟ್ ಆಗಿ ಇರ್ತಕ್ಕಂಥ ಸೇಮ್ ಟೈಪ್ ಆಫ್, ಅಂದ್ರೆ ಇದು ಎರರ್ ಐಡೆಂಟಿಫಿಕೇಶನ್, ಇದು ಎರರ್ ಐಡೆಂಟಿಫಿಕೇಶನ್. 2 ಕ್ವಶನ್ಗಳು ಕೊಡ್ತಾವೆ. ನೀವು ಈ 2 ಕ್ವಶನ್ ಆದ್ರೂ ಬಿಡಿಸ್ಬೋದು, ಇಲ್ಲ ಈ 2 ಕ್ವಶನ್ ಆದ್ರೂ ಬಿಡಿಸ್ಬೋದು. ಓಕೆ, ಬರ್ರಿ ನಾನು ನಿಮ್ಗೆ 2 ಬಿಡಿಸ್ಕೊಡ್ತೇನೆ. ನಿಮ್ಗೆ ತಿಳಿತಾ ಇಲ್ಲ ನಾನು ಮಾತಾಡೋದು. ಈ ಸೆಕ್ಷನ್ದೊಳಗೆ 3 ಸಿಲೆಬಸ್ 3 ಐತ್ರಿ. ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಟಿವ್ ಮಾಡೋದು, ಕ್ವಶನ್ ಟ್ಯಾಗ್ ಆ್ಯಡ್ ಮಾಡೋದು, ಫ್ರೇಮಿಂಗ್ ಕ್ವಶನ್ ಮಾಡೋದು. 3 ಚಾಪ್ಟರ್ ಅದಾವ, 2 ಯಾವ್ದಾದ್ರು ಕೇಳ್ತಾರೆ. ಇಲ್ಲೇ ಎರರ್ ಐಡೆಂಟಿಫಿಕೇಶನ್ ಮೇಲೆ 2 ಸಪರೇಟ್ ಕ್ವಶನ್ಸ್ಗಳನ್ನು ಕೊಡ್ತಾರೆ. ನೀವು ಇವು 2 ಮಾಡ್ಬೋದ್ರಿ, ಇಲ್ಲ ಇವು 2 ಮಾಡ್ಬೋದು. ಸರಿನಾ? ಬರ್ರಿ, ಅವು ಟೈಮ್ ಇರ್ತಂದ್ರೆ 2 ಮಾಡಿಬಿಡ್ರಿ. ಯಾಕಂದ್ರೆ ಅಕಸ್ಮಾತ್ ಯಾವ್ದ್ರದಾಗ ಮಿಸ್ಟೇಕ್ ಆದ್ರೆ ಇನ್ನೊಂದ್ರಾಗ ಬಂದಿರ್ತದೆ. ಇದಕ್ಕ ಸಪೋಸ್ ಇದನ್ನ ಬಿಡಿಸಿದಪ್ಪ, ನಿನಗೆ 1 ಮಾರ್ಕ್ ಬಂತು, 1 ತಪ್ಪ. ಇದನ್ನ ಬಿಡಿಸಿದಾಗ 2 ಮಾರ್ಕ್ ಬಂತು. ಎಲಿವೇಶನ್ ಹೆಂಗ್ ಮಾಡ್ಬೇಕಂತಂದ್ರ ಯಾವ್ದು ಕಮ್ಮಿ ಬರ್ತೈತಿ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಎಕ್ಸ್ಟ್ರಾ ಅಂತ ಬರಿತೀವಿ. ಎಕ್ಸ್ಟ್ರಾ ಅಂತ ಬರೋದು 2 ಮಾರ್ಕ್ಸ್ ಎದಕ್ಕೆ ಬಂದಿರ್ತಾವ ಇದನ್ನ ಅಕೌಂಟ್ ಮಾಡ್ತೀವಿ. ಯಾರಾದ್ರೂ ವ್ಯಾಲ್ಯೂಯೇಷನ್ ಹೆಂಗ ಮಾಡ್ಬೇಕಂತ ರೂಲ್ ಐತಿ. ಹಂಗಾಗಿ ನಿಮಗ ಈ ಗ್ರಾಮರ್ ಏನಾದ್ರು ಸ್ವಲ್ಪ ಡೌಟ್ ಅನಿಸ್ತೀವಿ ಅಂತಂದ್ರೆ ಇದು 2 ಬರೆದು ಬಿಡ್ರಿ, ಇದನ್ನು 2 ಬರೀರಿ. ಅಕಸ್ಮಾತ್ ಇದ್ರಾಗ 1 ಫೇಲ್ ಆಗಿ 1 ಬಂತು, ಇದ್ರಾಗ 2 ಫೇಲ್ ಆಗಿ ಇಲ್ಲ, ಇದ್ರಾಗ 2 ಸಕ್ಸಸ್ ಆಗಿ 2 ಬಂತಂದ್ರೆ ಇದನ್ನ ಬಿಡ್ತಾರ, ಇದನ್ನ ಹಿಡಿತಾರ. ಹಾಗಾಗಿ ಸ್ವಲ್ಪ ಹಂಗ ಆಪ್ಟಿಮಿಸ್ಟಿಕ್ ಆಗಿ ಒಂಚೂರು 2 ಬರೆದು ಬಿಟ್ಟು ಚಲೋ. 1 ಬರೆದ್ರೆ ಸರಿಯಲ್ಲನಕ್ಕೇನೋ ನೇಮ್ ಅಲ್ಲ. ಈ ಒಂದೊಳೆ ಕಡ್ಡಿ ಪಟ್ನ ಅಂತೀವಲ್ಲ, ಮ್ಯಾಚ್ ಬಾಕ್ಸ್ ಅವ್ರೊಳಗೆ ದೀಪದ ಕಡ್ಡಿ 1 ಇದ್ರೆ ಸ್ವಲ್ಪ ಅಪಾಯ, 2 ಇತ್ತಂದ್ರೆ ಅಕಸ್ಮಾತ್ 1 ಫೇಲ್ ಆದ್ರೆ ಇನ್ನೊಂದು ಇರ್ತದೆ. ಆ ತರಹ ಇದನ್ನು ಬಿಡಿಸ್ರಿ, ಇದನ್ನು ಬಿಡಿಸ್ರಿ. ಆನ್ಸರ್ ಮಾಡಲಿಲ್ಲ, ನಾನು ಆನ್ಸರ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಶುಡ್ ನಾಟ್ ವೇಸ್ಟ್ ದ ಟೈಮ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಯಾರು ಸೂಟಬಲ್ ಕ್ವಶನ್ ಟ್ಯಾಗ್. ಇದು ನೆಗೆಟಿವ್ ಸೆಂಟೆನ್ಸ್ ಅದು, ಅದರಿಂದ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. ಮಾಡೆಲ್ ಅದ, ಮಾಡೆಲ್ ತಗೊಳ್ಳಿ. ಶುಡ್ ಸ್ಟೂಡೆಂಟ್ಸ್ ಇದು ಪ್ಲೂರಲ್, ಪ್ರಣವನು ದೇ ಆಗ್ತದೆ. ಶುಡ್ ದೇ. ನೆಕ್ಸ್ಟ್, ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್. ಅದಲ್ಲ ಸಬ್ಜೆಕ್ಟ್ ಅಂಡರ್ಲೈನ್ ಆಗೈತಿ, ವಿಚ್ ಅಂತ ಅಂದ್ಬಿಡ್ರಿ. ವಿಚ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್. ಈಗ ಚೈಲ್ಡ್ಹುಡ್ ತೆಗೆದ್ಬಿಟ್ಟು ವಿಚ್ ಅಂತ ಹಾಕಿ ಮುಂದಿನ ಸೆಂಟೆನ್ಸ್ನ ಪ್ಯಾಟರ್ನ್ ಹಂಗೆ ಇರ್ಬೇಕ್ರಿ. ಯಾವಾಗದು ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಬಾರ್ದು. ಎಸ್, ಈ ರೀತಿ ಇದಕ್ಕೆ ಆನ್ಸರ್ ಹೆಂಗೆ ಬರೀತೀರಿ ಫ್ರೆಂಡ್? ಇದನ್ನ ಸ್ಟೇಟ್ಮೆಂಟ್ ಬರ್ಕೊಡ್ರಿ. ಬರ್ಕೊಂಡು ಕ್ವಶನ್ ಟ್ಯಾಗ್ ಅನ್ನ ಬರೆದು ಇದನ್ನಷ್ಟು ಅಂಡರ್ಲೈನ್ ಮಾಡ್ರಿ ಎದ್ದು ಕಾಣುವ. ಇಲ್ಲ ಅಂದ್ರೆ ನೇರವಾಗಿ ಕ್ವಶನ್ ನಂಬರ್ 31 ಅನ್ರಿ, ಇದ್ರೆ 32 ಎ ಅನ್ರಿ, ಎ ಅಂದು 1 ಅನ್ರಿ, 1 ಒಂದು ಶುಡ್ದೇ ಅಂತ ನೇರವಾಗಿ ಇದನ್ನ ಬರೀರಿ. ಈ ಸೆಂಟೆನ್ಸ್ ಪೂರ ಬರೆಯಕತ್ತು ಬರೀರಿ, ಇಲ್ಲಕಂದ್ರೆ ಶುಡ್ದೇ ಅಂತ ಇಷ್ಟ ಬರೀರಿ, ಅಂಡರ್ಲೈನ್ ಮಾಡಿ. ಬಟ್ ಇದನ್ನೆಲ್ಲ ಬರೀಬಾರ್ದು, ಕ್ವಶನ್ ಯಾಕೆ ಬರೆಯಬಹುದು, ಬರಿಬೇಡ್ರಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಈ ಕೊಟ್ಟಿರ್ತಾರೆ ಸೆಂಟೆನ್ಸ್ ಇದನ್ನು ಬರಿಬಾರ್ದು, ಇದನ್ನೆಲ್ಲ ಬರಿಬೇಡ್ರಿ, ಇದನ್ನು ಬರಿಬೇಡ್ರಿ, ನೇರವಾಗಿ ಇದನ್ನ ಅಷ್ಟೇ ಬರ್ದ್ಬಿಟ್ರಿ. ಇಲ್ಲ ಇದನ್ನು ಬರೀರಿ, ಇಲ್ಲ 2 ಬರೀತಿದ್ರೆ 2 ಬರೀರಿ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೈಟ್ ದಮ್. ಎರರ್ಸ್ ಇರ್ತಾವ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, 1 ಎರರ್ ಇರ್ತೈತಿ, ಹುಷಾರಿ.
ಒಂದು ಕಡೆ ಎರರ್ ಗೊತ್ತಾದ್ರೆ ಸಾಕು, ಮತ್ತೆಲ್ಲರೂ ಎರರ್ ಐತೆ ಅಂತ ಹುಡುಕ್ಲಿಕ್ಕೆ ಹೋಗ್ಲೇ ಬೇಡ. ಕೊಟ್ಟಿರೋದಿಲ್ರಿ, ನಾನು ನೋಡಿಲ್ಲ. ಮತ್ತೆ ಒಂದೇ ಒಂದು ಎರರ್ ಇರ್ತದೆ, ಎಲ್ಲಿ ಅದನ್ನ ನೋಡ್ಕೊಂಡ್ಬಿಟ್ರಿ ಎಸ್ ನಿಮ್ಗೆ ಗೊತ್ತಾಗ್ತದೆ. ಇಲ್ಲೇನೋ ಕೊಟ್ಟಾರ ರಾಂಗ್ ಯೂಸ್ ಆಫ್ ವರ್ಡ್ಸ್ ಇದ್ರಿ, ರಾಂಗ್ ಯೂಸ್ ಆಫ್ ವರ್ಡ್ಸ್ ಅಂತ ಕರೀತಾರೆ. ಈ ಫಸ್ಟ್ ಇಯರ್ ವರ್ಕ್ ಬುಕ್ನಾಗ ಕೊಟ್ಟಾರ ನೋಡ್ರಿ, ರಾಂಗ್ ಯೂಸ್ ಆಫ್ ವರ್ಡ್ಸ್, ಎರರ್ ಆಫ್ ರಿಡಂಡೆನ್ಸಿ, ಎರರ್ ಆಫ್ ಪ್ರಾಕ್ಸಿಮಿಟಿ, ಟೆನ್ಸ್ ಎರರ್, ಪ್ರೆಪೋಸಿಷನ್ ಎರರ್, ಆರ್ಟಿಕಲ್ ಎರರ್ ಅಂತ ಕೊಟ್ಟಿರ್ತಾರೆ. ಇದು ರಾಂಗ್ ಯೂಸ್ ಆಫ್ ವರ್ಡ್ಸ್. ಫರ್ನಿಚರ್ಸ್ ಅನ್ನೋದ್ರಿ, ಹೌದಲ್ರಿ? ಹಿಂಗ್ರಿ ಚಿಲ್ಡ್ರನ್ಸ್ ಅಂತ ಅನ್ನೋದ್ರಿ, ಇವೆಲ್ಲ ರಾಂಗ್ ಯೂಸ್ ಆಫ್ ವರ್ಡ್ಸ್. ಈ ಥರ ವರ್ಡ್ಸ್ ಇಲ್ಲಲ್ಲ. ಓಕೆ, ಚಿಲ್ಡ್ರನ್ಸ್ ಅಲ್ಲ, ಇದು ಚಿಲ್ಡ್ರನ್ ಆಗಬೇಕು. ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ, ಅದಲ್ಲ? ಇದು ಆನ್ಸರ್ ಹೆಂಗೆ ಬರೀತೀರಿ ಫ್ರೆಂಡ್? ಇದು ಕೈ ಬಿಟ್ಬಿಡೋದು, ರಾಂಗ್ ಯೂಸ್ ಆಫ್ ವರ್ಡನ್ನು ಕೈ ಬಿಡೋದು, ರೈಟ್ ಯೂಸ್ ಆಫ್ ವರ್ಡನ್ನು ಹಾಕಿದ್ರಿ. ಹಾಕಿ ಎಲ್ಲಿ ತಪ್ಪೈತೆ ಅಲ್ಲಿ ಸರಿಪಡಿಸಿ ಬರೋದು, 1 ಮಾರ್ಕ್ಸ್ ಸಿಗ್ತದೆ. ಇದು ಸೆಕೆಂಡ್, ಸನ್ನಿಧಿ ಗೋಸ್ ಫಾರ್ ಎ ವಾಕ್ ಆನ್ ದ ಮಾರ್ನಿಂಗ್ ಅಂತಾರ. ಪ್ರೆಪೋಸಿಷನ್ ಮಿಸ್ಟೇಕ್, ಇನ್ ದ ಮಾರ್ನಿಂಗ್ ಮಾಡಬೇಕು. ಇದು ಆನ್ ಕೈ ಬಿಡಬೇಕು, ಏನು ಯೂಸ್ ಮಾಡಬೇಕು, ಇದು ಸೆಂಟೆನ್ಸ್ ಇದ್ದಿದ್ದು. ಮತ್ತೆ ಎಲ್ಲರೂ ಇನ್ನೊಂದು ಮಿಸ್ಟೇಕ್ ಏನಾರು ಇರ್ತಾವ ಸರ್ ಅಂತ ಹುಡುಕ್ಬೇಡ್ರಿ, ನಾನು ವಿಶ್ವಾಸದಿಂದ ಹೇಳಬಲ್ಲೆ. ಆ ಥರ ಇನ್ನೂವರೆಗೂ ನಾನು ನೋಡಿಲ್ಲ. ಒಂದೇ ಮಿಸ್ಟೇಕ್ ಇರ್ತದೆ, ಅದನ್ನು ಸರಿಪಡಿಸಿದ್ರೆ ಸಾಕು. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಮೊದಲೆಲ್ಲ 8 ಬಾಕ್ಸ್ ಕೊಟ್ಟು 4 ಮಾರ್ಕ್ಸಿಗೆ ಇರ್ತಿದ್ರು, ಈ 4 ಬಾಕ್ಸ್ ಕೊಟ್ಟು 2 ಮಾರ್ಕ್ಸಿಗೆ ಕೊಡ್ತಾರೆ. ಅಂದರೆ 1 ಬಾಕ್ಸ್ ಕರೆಕ್ಟ್ ತುಂಬಿದ್ರೆ ಹಾಫ್ ಮಾರ್ಕ್ ಇರ್ತದೆ. ಏನು ಮಾಡ್ಕೋಬೇಕು, ಅದನ್ನೆಲ್ಲ ಓದ್ಕೋಬೇಕು. ನಾನು ಇದನ್ನು ಹೆಂಗೆ ಬಿಡಿಸ್ಬೇಕು ಅಂತ ತಿಳ್ಕೊಂಡು ಕ್ವಶನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಈ ಥರದ ಕ್ವಶನ್ಸ್ಗಳನ್ನು ಬಿಡಿಸುವಾಗ ತುಂಬ ನಿಧಾನಾಗಿ, ತುಂಬ ಎಕ್ಸಾಸ್ಟಿಂಗ್ ಆಗಿಲ್ಲ ಹೇಳಿ, ಅದನ್ನು ನೋಡಿಬಿಟ್ರೆ ಸಾಕು. ಬಟ್ ದಿಸ್ ಈಸ್ ನಾಟ್ ದ ಪ್ರಾಪರ್ ಟೈಮ್ ಟು ಡೂ ದ್ಯಾಟ್. ಸೊ ಐ ಗೋ ಟು ದಿ ಆನ್ಸರ್ಸ್ ಡೈರೆಕ್ಟ್ಲಿ. ಓಕೆ, ಓದ್ಕೊಡ್ರಿ. ಚಾಕ್ಲೇಟ್ ಈಸ್ ಮೇಡ್ from cocoa beans. Chocolate with its rich velvety texture and deep complex flavors captivates the senses and has become a symbol of indulgence. Okay, chocolate made from, ಇಲ್ಲ ಐತೆ ನೋಡ್ರಿ, ಚಾಕ್ಲೇಟ್ ಈಸ್ ಮೇಡ್ ಫ್ರಾಮ್, ಇದು ಕ್ಲೂ ಕೊಟ್ಟಾರಿಲ್ಲ, ಇದ್ರ ಮುಂದಿಂದ ಏನೈತಿ, ಕೋಕೋ ಬೀನ್ಸ್ ಐತಿಲ್ಲ, ಅದನ್ನ ಬರೋದು ಕೋಕೋ ಬೀನ್ಸ್ ಬರೀರಿ. ಓಕೆ, ಎಸ್, ಹ್ಯಾಸ್ ರಿಚ್ ಅಂತ, ಇಟ್ ಈಸ್ ವಿತ್ ಇಟ್ಸ್, ಇಲ್ಲಿ ಹ್ಯಾಸ್ ತಗೊಂತಾರೆ, ಇಟ್ ಈಸ್ ವಿತ್ ಅಂತ, ಇಟ್ಸ್ ರಿಚ್ ಅಂತ ಐತಿ, ಹ್ಯಾಸ್ ರಿಚ್ ಅವ್ರು ಕೊಟ್ಟಾರ, ವೆಲ್ವೆಟ್ರಿ ಟೆಕ್ಸ್ಚರ್ ತೊಂಬ್ರಿ, ಆ್ಯಂಡ್ ವೆಲ್ವೆಟ್ರಿ ಟೆಕ್ಸ್ಚರ್ ಆ್ಯಂಡ್ ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್, ಹೌದಲ್ಲ? ಎಸ್, ಹೀಗಾಗಿ ಅದು ಕ್ಯಾಪ್ಟಿವೇಟ್ ಮಾಡ್ತೈತಿ. ಇಟ್ಸ್ ಅ ಸಿಂಬಲ್ ಆಫ್, ಏನಂತ ಕೊಡ್ತಾರೆ ಇಲ್ಲಿ, ಸಿಂಬಲ್ ಆಫ್ ಇಂಟೆಲಿಜೆನ್ಸ್, ಸರಿ ತಾನೆ? ಓಕೆ, ನೆಕ್ಸ್ಟ್ ಬಂತು ನೋಡಪ್ಪ, ಗಂಡುಗಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇದು ನಾನು ಫಸ್ಟ್ ಕ್ಲಾಸ್ ವಿಡಿಯೋಗಳನ್ನು ಮಾಡಿ ಹಾಕೀನಿ. ಹೆಂಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಂತೇಳಿ ಒಂದು 6 ವಿಡಿಯೋಗಳನ್ನ ಹಾಕೀನಿ. ಸಬ್ಜೆಕ್ಟ್ ವರ್ಬ್ ಹೆಂಗೆ ಚೇಂಜ್ ಆಗ್ತೈತಿ, ಕಂಜಂಕ್ಷನ್ ಹೆಂಗೆ ಯೂಸ್ ಮಾಡ್ತೀವಿ, ಸೆಂಟೆನ್ಸಸ್ ಹೆಂಗೆ ಚೇಂಜ್ ಆಗ್ತಾವ್ರಿ, ಪ್ರೊನೌನ್ಸ್ ಹೆಂಗೆ ಚೇಂಜ್ ಆಗ್ತಾವ, ಟೆನ್ಸ್ ಹೆಂಗೆ ಚೇಂಜ್ ಆಗ್ತೈತಿ, ಸಬ್ಜೆಕ್ಟ್ ವರ್ಬ್ ಇದೇನೋ ಪ್ಲೇಸ್ ಅಂಡ್ ಟೈಮ್ ತೋರ್ಸಕ್ಕಂಥ ವರ್ಡ್ಸ್ಗಳು ಹೆಂಗೆ ಚೇಂಜ್ ಆಗ್ತಾವು, ಕನ್ವರ್ಸೇಷನ್ದೊಳಗೆ ಹೆಂಗೆ ನಾವು ಮಾಡಬೇಕು, ಅವ್ರು ಮಾಡಿಲ್ಲ. ಲಾಸ್ಟ್ ಒಂದು ವಿಡಿಯೋ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. 6 ವಿಡಿಯೋಗಳನ್ನು ಹಾಕೀನಿ, ಅದನ್ನು ನಾವು ನೋಡ್ರಿ. ಮತ್ತು ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಂಥ ಡೈರೆಕ್ಟ್ ಇಂಡೈರೆಕ್ಟ್ ಬಿಡಿಸುವಾಗ ಫಸ್ಟ್ ಕ್ಲಾಸ್ ಆಗಿ ಎಕ್ಸ್ಪ್ಲನೇಷನ್ ಚಲೋ ಮಾಡೀನಿ, ಅಲ್ಲಿ ನೋಡ್ಕೊಡ್ರಿ, ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಬಟ್ ಇಲ್ಲೇ ನೇರವಾಗಿ ಆನ್ಸರ್ ಹೇಳಬೇಕಾಗ್ತದೆ. ಅಲಿಫ್ಯಾನೋ ಬೋರೆಸ್ ಅವ್ರ ಕನ್ವರ್ಸೇಷನ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಲೆಸನ್ದಿಂದ. ಕ್ಯಾನ್ ವಿ ಟಾಕ್ ಅಬೌಟ್ ಡೋನಾ ಲಿಯೋನಾರ್, ಇವರ ಮದರ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಅದಕ್ಕೆ ಅಲಿಫ್ಯಾನ್ ಅವ್ರು ಕೇಳ್ತಾರೆ. ನಾ ಇಲ್ಲಿ ಬರ್ದೇನೆ ಆನ್ಸರ್, ಮೊದಲು ಬರ್ಕೊಂಡ್ಬಿಟ್ಟಿನಿ, ಲೇಟ್ ಆಗುತ್ತೆ ಅಂತ ಹೇಳ್ರಿ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್, ಎಷ್ಟೋ ಕ್ವಶನ್ ಇದ್ದರಿಂದ ಇಫ್ ಕ್ಯಾನ್ ವಿ ಟಾಕ್, ವಿ ಕ್ಯಾನ್ ಟಾಕ್, ವಿ ಹೋಗಿ ದೇ ಕ್ಯಾನ್ ಟಾಕ್, ಪಾಸ್ಟ್ ಟೆನ್ಸ್ ಮಾಡಿದ್ರೆ ದೇ ಕುಡ್ ಟಾಕ್ ಅಬೌಟ್ ಡೋನಾ ಲಿಯೋನಾರ್, ಅಬೌಟ್ ಡಿಯೋನಾರ್. ನಿಮ್ಮ ತಾಯಿ ಅಂತಾರ, ಅವ್ರೇನು ಹೇಳ್ಬೇಕು, ಅವನ ತಾಯಿ ಅಂತ ನಾವು ಮಾಡ್ಬೇಕು. ಎಸ್, 1 ಸೆಂಟೆನ್ಸ್. ನೆಕ್ಸ್ಟ್, ಮೈ ಮದರ್ ವಾಸ್ ಎಕ್ಸ್ಟ್ರಾರ್ಡಿನರಿ ವುಮನ್. ರಿಪ್ಲೈ ಮಾಡ್ತಾರೆ, ಅಯ್ಯೋ ನನ್ನ ತಾಯಿ ಬಗ್ಗೆ ಏನು ಹೇಳ್ತಾರೆ, ಎಕ್ಸ್ಟ್ರಾರ್ಡಿನರಿ ವುಮನ್. ಅದಕ್ಕೆ ಏನು ಬರೀತಾರ, ಕಂಟಿನ್ಯೂ ಬರಿಬೇಕ್ರಿ.
Boris replied that his mother was an extraordinary person. Okay, next. What is blindness to you? ಪ್ರಶ್ನೆ. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಮತ್ತೆ ಮುಂದುವರೆದು ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಏನ್ ಮಾಡ್ತೀರಿ? ಎಲಿಫ್ಯಾನೋ ಆಸ್ಕ್ಡ್ ಹಿಮ್ ಫರ್ದರ್. ಬಂತಿಲ್ಲ? ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ನಾನು ಹೆಂಗ್ ಮಾಡ್ತೀನಿ? ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಯಾಕಂದ್ರೆ ಇದು ಕೆಲವು ಜನ ಇದನ್ನ ಮಾಡ್ತಾರ, ಇದನ್ನು ಮಾಡಕ್ ಬರ್ತೈತ್ರಿ. ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್ ಅಂತ ಮಾಡ್ಲಿಕ್ಕೆ ಬರ್ತೈತ್ರಿ. ಕೆಲವು ಜನ ಏನಂತಾರ, ಇದು ಬ್ಯಾಡ್ರಿ, ಇದಾಗಿರ್ಲಿ, ಇದು ಬೇಡ ಬೇಡ ತಪ್ಪು ಅಂತಾರ. ಮಾಡ್ಲಿಕ್ಕೆ ಬರ್ತೈತ್ರಿ, ಪಕ್ಕ ಗೊತ್ತೈತಿ ನನಗೆ, ನಾನು ಮಾಡ್ಲಿಕ್ಕೆ ಬರ್ತೈತ್ರಿ. ಹಿಂಗಾರ ಮಾಡ್ರಿ. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಹಂಗಾರ ಮಾಡ್ರಿ. ಯಾಕಂದ್ರೆ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್ ಮಾಡ್ರಿ. ಬಟ್ ಹಂಗ ಸಾರಿ, ಇದು ಕೆಲವು ಜನ ಸಮ್ ಪೀಪಲ್ ಡು ನಾಟ್ ಅಗ್ರಿ. ಎಸ್, ಅಗ್ರಿಯೇಬಲ್ ಫ್ರೆಂಡ್, ಬೋತ್ ಆರ್ ಅಗ್ರಿಯೇಬಲ್. ನಿಮ್ ಸರ್ ಯಾರು ಸ್ವಲ್ಪ ಇದು ಅಂತಂದ್ರೆ ಒಂಚೂರು ವಿಚಾರ ಮಾಡ್ರಿ. ನಾನು ಹೇಳ್ತೀನಲ್ರಿ, ಕರೆಕ್ಟ್ ಅಂದ್ರೆ ಕರೆಕ್ಟ್, ನಾನು ಡೌಟ್ ಇದ್ರೆ ಡೌಟ್ ಇತ್ತು. ಆಗಲೂ ಒಂದು ಯಾವುದೋ ಬಿಟ್ಟಿಲ್ಲ ಆನ್ಸರ್, ಅದು ಎಕ್ಸ್ಪ್ರೆಷನ್ಸ್ ತುಂಬುವಾಗ ಹಂಗತೆ ಇದ್ರೆ ಹೇಳ್ತೀನಿ. ನನಗೂ ಸ್ವಲ್ಪ ಟು ಕೀಪ್ ಒನ್ಸ್ ಶರ್ಟ್ ಹೈ ಅಂತ ಇವಂತಲ್ಲ, ಲುಕ್ ಅಪ್ ಟು ಅಂತ ಐತಲ್ಲ, ಸ್ವಲ್ಪ ಎರಡು ಮೀನಿಂಗ್ ನನಗೆ ಅಲ್ಲಿ ಸಿಚುವೇಶನ್ದಾಗ ಯಾವ್ದು ಹಾಕ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಮುಂದೆಲ್ಲ ಈಗ ಗೊಂದಲ ಮಾಡಕ್ಕ ನಾನು ರೆಡಿ ಇಲ್ಲ. ನೀವು ಪಾಪ ನೀವು ಯಾರನ್ನಾರ ಕೇಳಿದ್ರೆ ತಿಳ್ಕೊಂತಿರ್ತೀರಲ್ಲ, ಸುಳ್ಳು ಹೇಳ್ಬಿಟ್ಟ ಗೊತ್ತಾಗಲಾರ್ದ ತಪ್ಪು ಹೇಳಿದ್ರೆ ನನಗೆ ನಾ ಕರೆಕ್ಟ್ ಅಂತ ಹೇಳ್ತಿರ್ತೇನೆ, ಅದು ತಪ್ಪಿದ್ದಿರ್ಬೋದು. ಅವಾಗ ಏನು ಮಾಡೋಕ್ಕಾಗಲ್ಲ, ಏನೋಸೆಂಟ್ಲಿ ಹೇಳ್ತಿರ್ತೀನಿ. ಬಟ್ ಇದು ತಪ್ಪಂತ ನನಗೆ ಗೊತ್ತಿಲ್ಲನೂ ಸಹಿತ ಇದು ಸರಿ ಅಂತೇಳಿ ಹಂಗೆ ಹೇಳೋದಿಲ್ಲ, ಆ ಥರ ಹೇಳೋದಿಲ್ಲ. ಗೊತ್ತಿಲ್ಲ, ನಿಮ್ಮ ಸರ್ ಯಾರು ನನಗೆ ಕೇಳ್ತಿರ್ಕೊರಪ್ಪ ಅಂತ ಹೇಳ್ಬಿಡ್ತೀನಿ. ಅಥವಾ ನನಗೆಲ್ಲರೂ ಗೊತ್ತದ ನಾ ಭಾಳ ಹೇಳ್ತೀನಿ, ಆಗಲ್ಲ ಅದು. ಬಟ್ ಇದು ನನಗೆ ಖಾತ್ರಿ ಐತಿ, ಇದು ನನಗೆ ಎಸ್ಪೆಷಲಿ ನನಗೆ ಫೇವ್ರೇಟ್ ಟಾಪಿಕ್ ಇದ್ರೆ ಡೈರೆಕ್ಟ್ ಇನ್ ಡೈರೆಕ್ಟ್. ಓಕೆ, ಹಿಂಗತೆ ಮಾಡ್ತಾರೆ. ಲಾಸ್ಟ್ ವೆಲ್ ಅನ್ನುವಂಥದ್ದು ಇಂಡೈರೆಕ್ಟ್ ಸ್ಪೀಚ್ ಮಾಡುವ ಒಂದು ಭಾಳ ಟಫ್ ಇದ್ರಿ. ನಾನು ಹಂಗ ಏನು ನನಗೂ ಸಾಕಷ್ಟು ತ್ರಾಸ ಪಡ್ಕೊಂಡೆ, ಏನು ಮಾಡ್ಬೇಕು ಇದಕ್ಕೆ ಅಂತ ತಿಳ್ಕೊಂಡು ಆಗ ಗೂಗಲ್ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ನೋಡ್ಲಾಗಿ ಒಂದು ವಿಶೇಷ ಕ್ಲೀವ್ ಸಿಕ್ತು. ವೆಲ್ ಅದಲ್ಲ, ಎದಕ್ಕೆ ಯೂಸ್ ಮಾಡ್ತೀವಿ ವೆಲ್ ಅಂದರೆ ಟು ಶೋ ಅಗ್ರಿಮೆಂಟ್. ನಾವು ಏನೋ ಅವ್ರು ಕೇಳಿದ್ದಕ್ಕೆ ನೀವು ನಿಮ್ಮ ತಾಯಿನ ಅಷ್ಟು ಪ್ರೀತಿ ಮಾಡ್ತೀರ, ಏನು ಹೇಳ್ತೀರಿ, ಯಾಕೆ ಮಾಡಲ್ಲ, ನಮ್ಮ ತಾಯಿ ಅಂದ್ರೆ ನನ್ನ ದೇವ್ರ ಇದ್ದಂಗೆ ಹಿಂಗತೆ ಹೇಳ್ಬೇಕಾತಂದ್ರೆ ಅವ್ರು ಹೇಳೋದನ್ನ ಅವ್ರು ಒಪ್ಪ್ಯಾರ ಅಥವಾ ಇವ್ರು ಕೇಳೋದನ್ನ ಅವ್ರು ಒಪ್ಪ್ಯಾರ ಅಂತ ಅನ್ನೋದು ವೆಲ್ ಅಂತ. ಅದನ್ನ ನಾನೇನ್ ಮಾಡ್ಕೊಂಡಿನಿ ನೋಡಿ, ಹಿಂಗತೆ ಮಾಡ್ಕೊಂಡೆ ನಾನು. ಇದು ಸ್ಟಾರ್ಟಿಂಗ್ನಾಗ ಹೌದು ನಾನು ಕಲ್ತಿನಂದ್ರೂ ಕೂಡ ಇದನ್ನ ಪ್ರಾಬ್ಲಮ್ ಮಾಡ್ತೀನಿ. ಈ ವರ್ಷ ಒಂದು 4 ತಿಂಗಳಿಂದ 7 ತಿಂಗಳಿಂದ ಇದನ್ನ ತಿಳ್ಕೊಂಡೆ. ಎಸ್, ನಾನು ಯಾವುದೋ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿನಿ. ಇದನ್ನ ಹೆಂಗೆ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ನೋಡ್ರಿ. ಬೋರಸ್ ರಿಪ್ಲೈಡ್ ಅಗ್ರಿಯೇಬ್ಲಿ ಮಾಡಿ, ವೆಲ್ ಅನ್ನುವಂಥದ್ದು ಈ ರೀತಿ ಕನ್ವರ್ಟ್ ಮಾಡಿ. ಬೋರಸ್ ರಿಪ್ಲೈಡ್ ಅಗ್ರಿಯೇಬ್ಲಿ ದ್ಯಾಟ್, ನಾವು ಹೋಗಿ ಧ್ಯಾನ ಮಾಡಿದ್ವಿ. ಇಟ್ ವಾಸ್ ಎ ವೇ ಆಫ್ ಲೈಫ್. ಮತ್ತೊಂದು ಅಸರ್ಟಿವ್ ಸೆಂಟೆನ್ಸ್ ಅದ ಆ್ಯಂಡ್ ಅಂತ. ಇದು ಅಸರ್ಟಿವ್ ಅದ, ಇದು ಅಸರ್ಟಿವ್ ಅದ. ಆ್ಯಂಡ್ ಹಿ ಕಂಟಿನ್ಯೂಡ್ ಅಂತ. ದಟ್ ಮೈ ಡ್ಯೂಟಿ ಈಸ್ ಹಿಸ್ ಡ್ಯೂಟಿ ವಾಸ್. ಇದು ಯಾಕೆ ಮೈ ಹೋಗಿ ಹೀಸ್ ಆಗ್ತತಿ, ಈಸ್ ಹೋಗಿ ವಾಸ್ ಆಗ್ತತಿ, ರಾಮಾಯಣ ಐತ್ರಿ ಇದು. ಇಂಥದ್ದನ್ನ ಒಂದು ಅರ್ಧ ಪೌನ ತಾಸಿನ 6 ವಿಡಿಯೋ ಮಾಡಿ ಹಾಕ್ಯಾನ. ಅವನ್ನೆಲ್ಲ ನೋಡಿದಾಗ ಇದು ಹಿಂಗ ಅಂತ ಗೊತ್ತಾಗ್ತದೆ. ಅವನು ನೋಡಿದೆ ಹೊರತು ನಿಮ್ಗೆ ಗೊತ್ತಾಗೋದಿಲ್ಲ ಈ ಟಾಪಿಕ್ ಹಂಗಾಗಿದೆ. ಮತ್ತೆ ಈಗಾಗಲೇ ನಿಮ್ಗೆ ಅದು ಗೊತ್ತಿದ್ರೆ ಗೊತ್ತಾಗ್ತದೆ. ಎಸ್, ಹಿಸ್ ಡ್ಯೂಟಿ ವಾಸ್ ಟು ಆಕ್ಸೆಪ್ಟ್ ಇಟ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡುವ ಕೊನೆಯ ಟಾಪಿಕ್ ಅಂತ ಅನ್ಕೋತೀನಿ ನಾನು. ಕೊನೆಯ ಕ್ವಶನ್, ಕಂಪ್ಲೀಟ್ ದ ಫಾಲೋವಿಂಗ್ ಡಯಲಾಗ್. ಸರಿ, 2 ಫ್ರೆಂಡ್ಸ್ ಮೀಟ್ ಇನ್ ದ ಪಾರ್ಕ್. ನೋಡ್ಕೋಬೇಕು, ಇದರ ಸ್ಟೂಡೆಂಟ್ಸ್ ಇದಕ್ಕೆಲ್ಲ ಆನ್ಸರ್ ಹೆಂಗೆ ಬರೀಬೇಕು, ಇದಕ್ಕೆ ಆನ್ಸರ್ ಇದು ನಾನು ಹೇಳಿಲ್ಲ, ಇದನ್ನ ಆನ್ಸರ್ ಹೆಂಗೆ ಬರೀಬೇಕಂತ ತಿಳ್ಕೊಂಡು ಇದು ನೋಟ್ ಮೇಕಿಂಗ್ ಆನ್ಸರ್ ಹೆಂಗೆ ಬರೀಬೇಕಂತ ಹೇಳಿಲ್ಲಲ್ಲ. ಇದಕ್ಕೆಲ್ಲ ಆನ್ಸರ್ ಹೆಂಗೆ ಬರ್ತೀರಿ? ಈ ಪ್ಯಾರಾಗ್ರಾಫು 33rd ಕ್ವಶನ್ ಬರೀವಾಗ ಇದನ್ನೆಲ್ಲ ಬರಿಬೇಡ್ರಿ. ನೇರವಾಗಿ ಈ ಫ್ಲೋ ಚಾರ್ಟ್ ಅನ್ನ ಹಾಕ್ಬೇಕಂತೈತಿ. ಇದೆಲ್ಲ ಚಾರ್ಟ್ ಹಾಕ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಂಬರ್ ಹಾಕ್ರಿ, 1 2 3 4 ಅಂತ. ಬಾಕ್ಸ್ ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹೆಚ್ಚು ಕಮ್ಮಿ ಆಗ್ತಾವ, ಒಮ್ಮೆ ಹಿಂದೆ ಮುಂದೆ ಏನಾರು ಆಗ್ಬೋದು. ಬಟ್ ನಂಬರ್ ಹಾಕ್ಬಿಟ್ರಪ್ಪ ಅಂದ್ರೆ ನೀವು ಯಾಸಿ ಎತ್ತಾಗಾರ ಒಯ್ದ್ರು ಸಹಿತ ಆರಾಮಾಗಿ ಬರ್ತದೆ. ನಂಬರ್ ಹಾಕ್ಬಿಡ್ಬೇಕ್ರಿ. ಇಲ್ದೇ ಹೋದ್ರೆ ಏನ್ ಮಾಡ್ಬಿಡ್ರಿ, ಈ ಬಾಕ್ಸ್ ಹೊಸಬರಿಗೆನ ಹೋಗ್ಬಿಡ್ರಿ. ಇದು ಆನ್ಸರ್ ನಂಬರ್ 33 ಅಂತ ಬರೀರಿ ತಮ್ಮ. ನಮ್ಮ ಭಾಷೆ ಹಿಂಗೆ ಮಾತಾಡ್ತೀವ್ರಿ ನಾವು.
ನಾವು ನಮ್ದು ಹೆಂಗದ ಆನ್ಸರ್ ನಂಬರ್ 33 ಅಂತ ಬರೀರಿ. ಬರೆದು 1 ಅಂತ ಬರೀರಿ. ಕೋಕೋವಾ ಬೀನ್ಸ್ ಅಂತ ಬರೀರಿ. ಅದ್ರ ಕೆಳಗೆ 2 ಅಂತ ಬರೀರಿ. ವೆಲ್ವೆಟಿ ಟೆಕ್ಸ್ಚರ್ ಅಂತ ಬರ್ರಿ. ಅದರ ಕೆಳಗೆ 3 ಅಂತ ಬರೀರಿ. ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್ ಅಂತ ಬರ್ರಿ. ಅದ್ರ ಕೆಳಗೆ 4 ಅಂತ ಬರ್ರಿ. ಇಂಡಲ್ಜೆನ್ಸ್ ಅಂತ ಬರೀರಿ. ಸರ್ ಹಿಂಗೆ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ ಅನ್ಸರ್? ಯಾಕೆ ಕೊಡ್ತಾರಪ್ಪಿ? ಕೊಡ್ಬೇಕಂತ ಐತಿ ಇಲ್ಲ, ಬಟ್ ಕೊಡ್ತಾರ. ಕೊಡ್ಬೇಕಂತ ಆಕ್ಚುಲಿ ಅವ್ರು ನೋಡ್ರಿ ಇಲ್ಲೇ ಗೈಡೆನ್ಸ್ ಕೊಟ್ಟಾರ ನೋಡ್ರಿ. ಇಲ್ಲ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್. ಬಾಕ್ಸ್ಗಳನ್ನು ಹಾಕ್ರಿ, ಬಾಕ್ಸ್ಗಳನ್ನ ಫಿಲ್ ಮಾಡ್ರಿ. ಇಲ್ಲಕಂದ್ರೆ ಹಿಂಗೆ ಮಾಡಿಬಿಡ್ತೀರಣ್ಣ ಸುಮ್ಮನೆ. ನಂಬರ್ 1 ಅದು ಒಂದು ಬಾಕ್ಸ್ ಹಾಕೋದು, ಆ ಬಾಕ್ಸ್ ಒಳಗೆ ಈ ವರ್ಡ್ ಬರೆಯೋದು. ಹಿಂಗೆ ಮಾಡ್ತೀರೇನ್ರಿ? ಬಾಕ್ಸ್ ಫಿಲ್ ಮಾಡ್ದಂಗೆ ಆಗುತ್ತೆ ಅಲ್ಲಿ ಅದು. ಆದ್ರೆ ನಂಬರ್ ತಪ್ಪಬಾರ್ದು. ಓಕೆ, ಹಿಂಗೆ ಮಾಡಪ್ಪ ಫ್ರೆಂಡ್ಸ್. ಲಾಸ್ಟ್ ಕ್ವಶನ್ ಬರ್ತೇನೆ. ಇದನ್ನ ಹೆಂಗೆ ಬರೀತೀರಿ ಅಂತಂದ್ರೆ ಇವೆಲ್ಲ ಕ್ವಶನ್ಸ್ ಎಲ್ಲ ಬರೀಬಾರ್ದು. ಡೋಂಟ್ ರೈಟ್ ದಿಸ್ ಕ್ವಶನ್, ಡೈರೆಕ್ಟ್ಲಿ ರೈಟ್ ಆನ್ಸರ್ಸ್. ಆನ್ಸರ್ ಹೆಂಗಿರ್ಬೇಕು? ಒಂದು ಸೆಂಟೆನ್ಸ್ ಮುಗಿತೈತೆ, ನೀವು ಕೆಳಗೆ ಬರ್ಬೇಕಾ? ಇಲ್ಲ ಅದ್ರ ಮುಂದೆ ಕಂಟಿನ್ಯೂ ಮಾಡಬೇಕು. ಒಂದು ಪ್ಯಾರಾಗ್ರಾಫ್ ಆಗ್ಬೇಕಿದು, ಒಂದು ರಿಪೋರ್ಟ್ ಆಗ್ಬೇಕಿದು ಬರೆದದ್ದು. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತಾರೆ. ಏನಾದರೂ ಇನ್ನೊಂದು ಫರ್ದರ್ ನನಗೆ ಏನಾದರೂ ಕೇಳ್ಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಮಾಡ್ರಿ. ಹೌದಾ? ಭಾಳ ಜನ ಏನು ವಿದ್ಯಾರ್ಥಿಗಳು ಏನು ಮಾಡ್ಲಿಕ್ಕತ್ತೀರ ಅಂದ್ರೆ 4 ಮಾರ್ಕ್ ಕ್ವಶನ್ಸ್ ಹಾಕ್ರಿ ಅಂತ ಅನ್ಲಿಕ್ಕತ್ತೀರಿ. ಅಯ್ಯೋ ಫ್ರೆಂಡ್, ನಾನು ಸಾಕಷ್ಟು ಪ್ರಯತ್ನ ಮಾಡ್ತೀನಿ, ಟೈಮ್ ಸಾಕಾಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. 3 ಮಾರ್ಕಿನೂ ಇನ್ನೂ 2 ಟಾಪಿಕ್ ಮೇಲೆ ಮಾಡಬೇಕು, ಅದು ಮಾಡ್ತೀನಿ. 3 ಮಾರ್ಕ್ಸಿನ ಶ್ಯೂರ್ ಮಾಡ್ತೀನಿ. ಬಟ್ 4 ಮಾರ್ಕ್ಸಿನ ಕ್ವಶನ್ಸ್ಗಳಿಗೆ ಆನ್ಸರನ್ನು ಪ್ರಯತ್ನ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಬಟ್ ಈಗ ಎಕ್ಸಾಮ್ ಸಮೀಪ ಬಂದವು. ಹೌದು, ಎಕ್ಸಾಮ್ ಸಮೀಪ ಬಂದವು, ಕೆಲಸ ಸಾಣದಿಲ್ಲಲ್ಲ, ದೊಡ್ಡದೈತಿ. ಯಾರೋ ಒಬ್ರು ಸ್ಟೂಡೆಂಟ್ ಇವತ್ತು ಹಾಕ್ಯಾರ, ಎಕ್ಸಾಮ್ ಸಮೀಪ ಬರಕ್ಕೆ ಬೇಗ ಹಾಕಿ ಅಂತೇಳಿ ನಾ ಹಾರ್ಡ್ ವರ್ಕ್ ಮಾಡ್ತೀನಿ ರೀ. ಟೈಮ್ ಶಾರ್ಟ್ ಆಗ್ತದೆ ನನಗೆ, ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡ್ತೀನಿ, ನಿಧಾನ ಆಗ್ಬೋದು. ಓಕೆ, 3 ಮಾರ್ಕ್ ಕ್ವಶನ್ಸು ಸ್ವಲ್ಪ ದಿವಸ ನೋಡ್ಕೊಂಡು ಮುಗಿಸ್ಬಿಡ್ತೀನಿ. ಅದನ್ನು ಇನ್ನೆರಡು ಟಾಪಿಕ್. 4 ಮಾರ್ಕ್ ಕ್ವಶನ್ಸು ಹೋಪ್ಫುಲಿ ಎಕ್ಸ್ಪೆಕ್ಟ್ ಮಾಡ್ರಿ. ಏನು ಪ್ರಯತ್ನ ಮಾಡ್ತೇನೆ. ನನ್ನ ಮನಸ್ಸಿನಾಗ ಇಲ್ಲ ಅಂತ ಅನ್ಕೋಬೇಡ್ರಿ, ಡೆಫಿನೆಟ್ಲಿ ಮನಸ್ಸಿನಾಗಿದೆ, ಮಾಡ್ಬೇಕಂತ ತಿಳ್ಕೊಂಡು ಭಾಳ ಜನ ಕೇಳ್ತಾರ. ಎಸ್, ಕಂಪ್ಲೀಟ್ ದ ಫಾಲೋವಿಂಗ್ ಡಯಲಾಗ್. ಸೊ 2 ಫ್ರೆಂಡ್ಸ್ ಮೀಟ್ ಇನ್ ದ ಪಾರ್ಕ್. ಓಕೆ, ದೇವರಾಜ್, ಶಿವಾಜಿ ಇಬ್ಬರಿದ್ದಾರೆ. ಹೌ ಆರ್ ಯು ಗ್ರೀಟಿಂಗ್ ಮಾಡ್ತಾರೆ. ಇದೆಲ್ಲ ಡೈಲಾಗ್ ಹೆಂಗೆ ಬಿಡಿಸ್ಬೇಕಂತ ತಿಳ್ಕೊಂಡು ಥಿಯರಿ ಒಳಗೆ ಹೇಳಿ ನಾನು ಇಲ್ಲಿ ಹೇಳ್ಕೊಂತ ಕುಂದಿರೋದಿಲ್ಲ. ವಿದ್ಯಾರ್ಥಿಗಳೇ, ನೀವು ಆನ್ಸರ್ ಬರೀ ಮುಂದೆ ಇದನ್ನೆಲ್ಲ ಬರಿಬೇಡ್ರಿ, ಇದನ್ನು ಬರೀರಿ, ಇದನ್ನು ಬರೀರಿ. ನೀವು ಬರಿಬೇಕಾದದ್ದು ಬರೆದು ಅದನ್ನು ಅಂಡರ್ಲೈನ್ ಮಾಡ್ರಿ. ಅವ್ರು ಬರೆದದ್ದು ಬರೀರಿ, ಅಂಡರ್ಲೈನ್ ಮಾಡಬೇಡ್ರಿ. ಬ್ರ್ಯಾಕೆಟ್ನಾಗ ಕೊಟ್ಟದ್ದು ಬರಿಬೇಡ್ರಿ. ಸರ್ ಅವ್ರು ಬರೆದದ್ದು ಬರಿಬೇಕನ್ರಿ? ಬರಿಬೇಕ್ರಿ. ಅವ್ರು ಬರೆದದ್ದು ಇವೈತಲ್ಲ, ಅದನ್ನು ಬರಿಬೇಕ್ರಿ. ಅದನ್ನು ನೀವು ಬರೋದನ್ನ ಅಂಡರ್ಲೈನ್ ಮಾಡ್ಬೇಕು, ಅವ್ರು ಕೊಟ್ಟದನ್ನ ಅಂಡರ್ಲೈನ್ ಮಾಡ್ಬೋದು. ಬಟ್ ಬರೀದರಿ. ಓಕೆ, ಬರ್ರಿ ಮಾಡೋಣ. ಹೌ ಆರ್ ಯು ಅಂತ ಕೇಳ್ತಾರ. ಎಸ್, ಅವಾಗ ಫೈನ್, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡಾನ್ಸ್ ಕಾಂಪಿಟೇಷನ್ ಅಂತ ಹೇಳ್ಕೊಂಡು ಇವನ್ ಕಡೆಯಿಂದ ಹೌದು, ಗಿವಿಂಗ್ ಇನ್ಫಾರ್ಮೇಶನ್. ವಾವ್ ಕಂಗ್ರ್ಯಾಚುಲೇಷನ್ಸ್ ಅನ್ಬೇಕಾದ್ರೆ ನಾನು ಸೋತಿನ ಅಂತಾನೆ ಗೆದ್ದಿನ ಅಂತ ಹಂಗೆ ಅನಿಸ್ಬಿಟ್ರಿ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದವ್ರಿಗೆ ಆಯ್ತು ಹೊರ ಮಾರೋಣ ಅಂತ ಹೆಂಗೆ ಅಂತೀವಿ. ಥ್ಯಾಂಕ್ ಯು. ಸರಿನಾ? ಎಸ್, ದೇವರಾಜ್, ಹೌ ಆರ್, ಏನೋ ತಪ್ಪು ಬರ್ತೀನಲ್ಲ, ಹೌ ಶಿವಾಜಿ ಅಂತ ಬರ್ತೀನಿ. ಹೌ ಶಿವಾಜಿ ಅಲ್ಲ, ಹೆಲೋ ಶಿವಾಜಿ ಅಂತ. ಹೆಲೋ ಶಿವಾಜಿ, ಹೌ ಆರ್ ಯು, ಬ್ರಾಕೆಟ್ ಅಂತ ಬಿಟ್ಟು. ಫೈನ್, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡಾನ್ಸ್ ಕಾಂಪಿಟೇಷನ್? ಎಸ್, ಐ ಗಾಟ್ ದ ಫಸ್ಟ್ ಪ್ರೈಸ್. ಬಿಟ್ಟು ಬ್ರಾಕೆಟ್ ಅಂತ. ಓ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು, ತಗೊಂಡ್ಬಿಡ್ರಿ. ವಿದ್ಯಾರ್ಥಿಗಳೇ, ಲಾಸ್ಟ್ ಬರ್ತೀರಿ ಲೆಟರ್ ರೈಟಿಂಗ್. ಇದು ಡ್ರಾಫ್ಟಿಂಗ್. ಇದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ ವಿದ್ಯಾರ್ಥಿಗಳೇ. ನಾನೀಗ 1.5 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಬಹಳ ಜನ ಇಷ್ಟಪಟ್ಟಿರಿ, ಸಬ್ಸ್ಕ್ರೈಬರ್ಸ್ ಆಗ್ತೀರಿ. ನಾನು ಮೊದಲು ಕೇಳ್ಕೊಂತೀನಿ, ಸಬ್ಸ್ಕ್ರೈಬರ್ಸ್ ಆಗ್ರಿ ಅಂತ ಹೇಳ್ಕೊಂಡು. ಈಗ ನಾನು ಈ ಬೇಡ್ಲಾರ್ದ ನೀವು ಹೊರ ಕೊಡ್ಲಿಕ್ಕತ್ತಿರಲ್ಲ. ಭಾಳ ಜನ ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕತ್ತೀರಿ.
1,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿ ಹೋಗಿ 1100 ಆಯ್ತು. ಈಗ 1100 ಮತ್ತೆ ಮೇಲೆ ಹಿಂಗೆ 1100 ಏನಂಗೇನೋ ಆಗಿದ್ರೆ ದಿನಾಲೂ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಿ, ಕಮೆಂಟ್ ಮಾಡ್ತೀರಿ, ಏನೋ ಕೇಳ್ತೀರಿ, ತುಂಬ ತುಂಬ ಖುಷಿ ಆಗ್ತದೆ. ನಿಮಗೆ ಹೆಂಗೆ ನಾನು ಥ್ಯಾಂಕ್ಲೆಸ್ ಆಗಿರೋಕೆ ಆಗ್ತದ್ರಿ? ಎಸ್, ಐ ಶಾಲ್ ನೆವರ್ ಬಿ ಥ್ಯಾಂಕ್ಫುಲ್ ಟು ಯು. ಸಾಕ? ಓಕೆ ಫ್ರೆಂಡ್ಸ್, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಹಾಗಾಗಿ 1.5 ವರ್ಷದಿಂದ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ನನ್ನ ಫಸ್ಟ್ ವಿಡಿಯೋನ ಲೆಟರ್ ರೈಟಿಂಗ್. ವಿದ್ಯಾರ್ಥಿಗಳೇ, ನಿಮಗೊಂದು ಕನ್ಫರ್ಮೇಷನ್ ಕೊಡ್ತೀನಿ. ನಾನು ಈ ಜಾಬ್ ಅಪ್ಲಿಕೇಶನ್ನು ಹೈ ಕ್ಲಾಸ್ ಬರ್ತೀನಿ, ಹೈ ಕ್ಲಾಸ್ ಎಕ್ಸ್ಪ್ಲನೇಷನ್ ಮಾಡೀನಿ. ಸಾಕಷ್ಟು ವ್ಯೂಸ್ಗಳು ಬಂದವ್ರಿ, ಸಾಕಷ್ಟು ಅದೇನು ಸಪೋರ್ಟಿವ್ ಕಾಮೆಂಟ್ಸ್ ಬಂದವ್ರಿ. ಹಾಗಾಗಿ ನನ್ನ ಸಲಹೆ ಏನಂದ್ರೆ, ನಾನು ಸಾಕಷ್ಟು ಲೆಟರ್ಗಳನ್ನ ಹಾಕಿನಿ. ಆ ಎಲ್ಲ ಬೇಡ, ಒಂದು 2ರಿಂದ 3 ಲೆಟರ್ನ ನೀವು ನೋಡ್ಬಿಡ್ರಿ. ಈ ಲೆಟರ್ನ ನೀವು ಆರಾಮಾಗಿ ಬಿಡಿಸ್ತೀರಿ. ಇದಲ್ಲ, ಯಾವುದೇ ಲೆಟರ್ನು ಆರಾಮಾಗಿ ಬಿಡಿಸ್ತೀರಿ. ನಾನು ಹಾಕಿದಂಥ ಜಾಬ್ ಅಪ್ಲಿಕೇಶನ್ಗಳನ್ನ 2ರಿಂದ 3 ಜಾಬ್ ಅಪ್ಲಿಕೇಶನ್ ನೀವು ನಿಧಾನ ಬಿಟ್ಟು ಕೇಳ್ರಿ. ಹಂಗೇನಾದ್ರೂ ನಡಬರ್ಕ್ ಒಂದು ಪಾಯಿಂಟ್ ಏನಾದ್ರು ಡೌಟ್ ಉಳಿತು ಅಂದ್ರೆ ಕಮೆಂಟ್ ಮಾಡ್ರಿ, ನಾನು ತಿಳಿಸ್ತೀನಿ. 2ರಿಂದ 3 ಲೆಟರ್ನ ಸ್ಟಡಿ ಮಾಡ್ರಿ. ಯಾವುದೇ ಲೆಟರ್ ಕೊಟ್ಟರು ನೀವು ಆನ್ಸರ್ ಬರೀತೀರಿ. ಹಾಗಾಗಿ ನನಗೆ ಈಗ ಲೆಟರ್ ಬರೆಯಕ್ಕೆ ಆಗೋದಿಲ್ಲ, ಹೆಂಗೆ ಬರೆಯಕ್ಕೆ ಆಗ್ತದೆ ಇದನ್ನ ನೀವೇ ಮಾಡ್ಕೋಬೇಕು. ಇದು ಲಾಸ್ಟ್ ಸ್ಪೀಚ್ ಮೇಕಿಂಗ್ ಎಕ್ಸಲೆಂಟ್ ಸ್ಪೀಚ್ ಮೇಕಿಂಗ್ ನಾನು ಅಪ್ಲೋಡ್ ಮಾಡೀನಿ ವಿಡಿಯೋಗಳನ್ನು. ಹೌದ್ರಿ, 2015 ದಿಂದ ನಮ್ಮ ಸಿಲೆಬಸ್ ಬಂದೈತಿ. ಸಾಕಷ್ಟು ಇಂಥವು ಹಾಕಿ ನಾನು ಸ್ಪೀಚ್ ಮೇಕಿಂಗ್ ಸಾಕಷ್ಟು ಹಾಕಿನಿ. 2ರಿಂದ 3 ಸ್ಪೀಚ್ ಮೇಕಿಂಗ್ ವಿಡಿಯೋಗಳನ್ನ ನೋಡ್ರಿ. ಆರಾಮಾಗಿ ಕೂಲ್ ಆಗಿ ಸ್ಪೀಚ್ ಮೇಕಿಂಗ್ ಮಾಡ್ತೀರಿ, ಫುಲ್ ಮಾರ್ಕ್ಸ್ ತಗೋತೀರಿ. ಓಕೆ, ಯಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್, ಇವಾಗ ಲಾಸ್ಟ್ ಇಯರ್ ಏನು 2025ದಲ್ಲಿ 3 ಎಕ್ಸಾಮ್ ಅದವಲ್ಲ, ಇದು 1ನೇ ಎಕ್ಸಾಮ್ ಕ್ವಶನ್ ಪೇಪರ್. ನೆಕ್ಸ್ಟ್ ಈಗ 2ನೇ ಎಕ್ಸಾಮ್ ಕ್ವಶನ್ ಪೇಪರ್, ಅದರ ನಂತರದಲ್ಲಿ 3ನೇ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್. ಅದ ನಂತರದಲ್ಲಿ ಮತ್ತೆ ನೋಡ್ತೀನಿ ಫ್ರೆಂಡ್, ಮತ್ತೆ ಯಾವ್ದಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ವಾಚ್ ಮಾಡ್ತಾ ಇರ್ರಿ. ಮತ್ತೆ ಅದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಇಟ್ಕೊಡ್ರಿ. ಡೆಫಿನೆಟ್ಲಿ ನಿಮ್ಗೆ ಅದು ನೋಟಿಫಿಕೇಶನ್ಸ್ ಬರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.